ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನೆನೆ ಅಷ್ಟೇ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಒಂದು ಫ್ರೆಶ್ ಫೀಲ್ ಇರುವಂಥ ಸಿನಿಮಾ. ಆ ಸಿನಿಮಾ ನೋಡಾದ್ಮೇಲೆ ನನಗೂ ಕೂಡ ಒಂದಷ್ಟು ಕುತೂಹಲ ಇದೆ. ಸಿನಿಮಾದ ಬಗ್ಗೆ ಮಾತನಾಡಬೇಕು, ಹೇಗೆ ಕಾನ್ಸೆಪ್ಟ್ ಹುಡ್ತು. ಯಾಕಂದರೆ ಒಂದು ರಿಸ್ಕ್ ಫ್ರೀ ಆಗಿರುವಂಥ ಕಂಟೆಂಟನ್ನು ತೊಗೊಂಡು ಸಿನಿಮಾ ಮಾಡೋದು ಬೇರೆ, ಆದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಈ ಥರದ್ದು ಕೂಡ ನಾನು ವ್ಯೂವರ್ಸ್ಗೆ ರೀಚ್ ಮಾಡಿಸ್ತೀನಿ ಅಂತ ಚಾಲೆಂಜಾಗಿ ತೊಗೊಂಡು ಆ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಲ್ಲಿರುವಂಥ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಒಂದು ಸವಾಲಾಗಿ ತೊಗೊಂಡು ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ. ಅದೇ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಸೊ ಈ ಸಿನಿಮಾ ಹೇಗಿದೆ, ಆ ಟೀಮ್ ಏನು ಹೇಳ್ತಾರೆ, ಜೊತೆಗೆ ಎಲ್ಲಿಂದ ಹುಟ್ಟಿತು ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋಕ್ಕೆ ನಮ್ಮ ಜೊತೆ ಈ ಚಿತ್ರದ ನಟ ಇದ್ದಾರೆ, ಹೀರೋ ಇದ್ದಾರೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆದಂಥ ಪ್ರವೀರ್ ಶೆಟ್ಟಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಹಾಗೆ ಈ ಸಿನಿಮಾದ ನಾಯಕಿ ಅವ್ರ ಮುಖದಲ್ಲೇ ಒಂದು ಕತೆ ಹೇಳುತ್ತೆ. ಕತೆ ನಮ್ಮಲ್ಲಿ ಕಾಣ್ಕೊಳ್ಬೋದು ಆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್. ಜೊತೆಗೆ ಹಿಂದೆ ಅವ್ರು ಮಾಡಿದಂಥ ಸಿನಿಮಾದಲ್ಲೂ ಕೂಡ ಬೇರೆ ಬೇರೆ ಒಂದು ಸವಾಲಿದ್ದಂಥ ಪಾತ್ರಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದಂಥವ್ರು ರಿಷಿಕಾ ನಾಯ್ಕ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಹಾಗೆ ಈ ಸಿನಿಮಾ ನಾನು ಆಗಲೇ ಹೇಳಿದೆ, ಒಂದು ಎಕ್ಸ್ಪೆರಿಮೆಂಟ್ ಇರುವಂಥ ಸಬ್ಜೆಕ್ಟ್ ಇದೆ. ಸೊ ಅದನ್ನು ಹೇಗೆ ಸುರಾಗ್ ಸಾಗರ್ ಯಂಗ್ ಡೈರೆಕ್ಟರ್ ಹ್ಯಾಂಡಲ್ ಮಾಡಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸುರಾಗ್. ನಮಸ್ಕಾರ. ನಾನು ಆಗಲೇ ಹೇಳಿದೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್. ಜೊತೆಗೆ ಪ್ರವೀರೇನು ನಮ್ಗೆ ಹೊಸಬರಲ್ಲ, ಅವರ ತಂದೆಯಿಂದ ನಮಗೆ ಚಿರಪರಿಚಿತರು. ಯಾಕಂದರೆ ಅವರ ತಂದೆ ಹೇಗಂತಂದರೆ ಎನಿ ಟೈಮ್ 24 hours ಒಂದು ಕಾಲ್ ಮಾಡಿದ್ರೆ ಏನಾದರೂ ಒಂದು ನಾಡು ನುಡಿಯ ವಿಚಾರವಾಗಿ ನಮಗೊಂದು ಸಹಾಯ ಬೇಕು ಅಥವಾ ಏನೋ ಒಂದು ಆಗ್ತಿದೆ ಅಂತಂದರೆ ಅವರಿಗೆ ನಿದ್ದೆ ಬರಲ್ಲ. ಇಲ್ಲಿ ನಮ್ಮ ಹೀರೋಗೂ ಕೂಡ ನಿದ್ದೆ ಬರಲ್ಲ. ಸೊ ಎರಡೂ ಕೂಡ ಮ್ಯಾಚ್ ಆಗುತ್ತೆ. ಪ್ರವೀರ್, ಹೇಗನ್ನಿಸ್ತಾ ಇದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ರೆಸ್ಪಾನ್ಸ್ ಆರಂಭಿಕವಾಗಿ? ಸಿಕ್ಕಾಪಟ್ಟೆ ಮೈಂಡ್ ಒಂಥರ ಕ್ರೌಡೆಡ್ ಆಗಿದೆ. ಅಂದರೆ ನಿನ್ನೆಯಿಂದ ಹಲವಾರು ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದೀವಿ. ಅನುಪಮ ಅಲ್ಲಿ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು. ಜನದ ಜೊತೆ ಕೂತ್ ಸಿನಿಮಾ ನೋಡಿದಾಗ ಅಕ್ಕಪಕ್ಕದಲ್ಲಿರೋರು ಎಮೋಷ್ನಲ್ ಆದಾಗ ನಾವು ಒಂದು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿರ್ತೀವಿ, ಇಲ್ಲಿ ಎಮೋಷನ್ ಕೊಟ್ಟಿರ್ತೀವಿ. ಜನ ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದಾಗ ನಮಗೆ ಕಲಾವಿದರಾಗಿ ತುಂಬ ಖುಷಿ ಆಗುತ್ತೆ. ಓಕೆ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಏನು ರಿಷಿಕಾ, ನಿಮಗೆ ನೀವು ಸ್ಕ್ರೀನಲ್ಲಿ ಬಂದಾಗಲೆಲ್ಲ ಸ್ಕ್ರೀನ್ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ, ಹುಡುಗರಿಗೆ ಅಂತಲ್ಲ ಎನಿಬಡಿ. ಯಾಕಂದರೆ ನಿಮ್ಮಲ್ಲಿ ಒಂಥರ ಎಕ್ಸ್ಪ್ರೆಷನ್ಸ್ ಇದೆ, ಜೊತೆಗೆ ನಿಮ್ಮ ವಾಯ್ಸ್ ನಿಮಗೆ ತುಂಬ ದೊಡ್ಡ ಪ್ಲಸ್. ಸೊ ಈ ಸಿನಿಮಾ ಆಫ್ಟರ್ ಜೂನಿ ಹೇಗೆ ಅನಿಸ್ತು, ಹೇಗೆ ಬಂತು ಈ ಆಫರ್ ಅಂತ? ಸೊ ನಾನು ಆ್ಯಕ್ಚುಲಿ ಜೂನಿಗೆ ಆಡಿಷನ್ ಕೊಟ್ಟಾಗ 2022 ಅಲ್ಲಿ ಅವಾಗ ಸುರಾಗ್ ನನ್ನ ಆಡಿಷನ್ ನೋಡಿ ಆ ಟೈಮಲ್ಲಿ ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ದು ಒಂದು ಬೇರೆ ವರ್ಷನ್ ಇತ್ತು. ಸ್ಟಾರ್ಟಿಂಗ್ ಅಂದರೆ ಅವ್ರ ಐಡಿಯಾ ಅವಾಗ ಜಸ್ಟ್ ಡೆವಲಪ್ ಮಾಡ್ತಿದ್ರು. ಆವಾಗ ನನಗೆ ನರೇಷನ್ ಕೊಟ್ಟಿದ್ರು ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿತ್ತು ಆ ಟೈಮಲ್ಲಿ. ಎಸ್ಪೆಷಲಿ ಆ್ಯಸ್ ಅ ಫೀಮೇಲ್ ಆರ್ಟಿಸ್ಟ್ ನಮಗೆ ಯಾವಾಗಲೂ ಒಂದು ಒಳ್ಳೆ ಪಾತ್ರ ಸಿಗಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಕಷ್ಟ, ಅಂದರೆ ಒಳ್ಳೆ ಸಬ್ಸ್ಟೆನ್ಸ್ ಇರೋ ಕ್ಯಾರೆಕ್ಟರ್ ಸಿಗೋದು ಸ್ವಲ್ಪ ಕಷ್ಟ. ಸೊ ನನಗೆ ಜೂನಿಯಲ್ಲೂ ಒಂದು ಒಳ್ಳೆ ಪಾತ್ರ ಸಿಕ್ಕಿತ್ತು. ಮತ್ತು ಈ ಫಿಲ್ಮ್ ನನ್ನ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು, ಮತ್ತು ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸೊ ಆ ಥರ ಜರ್ನಿ ಇದೆ ಈ ಫಿಲ್ಮ್ಗೆ. ಮತ್ತು ಅದೇ ಒಂದ್ಸತ್ ನಮ್ಮ ಎಲ್ಲ ಕನ್ಫರ್ಮ್ ಆದಮೇಲೆ 2 years ಆಯಿತು. 2023 ಎಂಡಲ್ಲಿ ಫೈನಲಿ ಎಲ್ಲ ಕನ್ಫರ್ಮ್ ಆಯಿತು, ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ. ಸೊ ನಾವು ಒಂದು 3 months ರಿಹರ್ಸಲ್ಸ್ ಮಾಡಿದ್ದೀವಿ. ಸೊ ಎಸ್ಪೆಷಲಿ ಈ ಸಿನಿಮಾ ನೋಡಿದ್ದೀರಾ, ನಮ್ಮ ಇಬ್ಬರದು ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಇದೆ ಆ ಫಿಲ್ಮಲ್ಲಿ. ಸೊ ನಾವು 3 ಜನ ಕೂತ್ಕೊಂಡು ರಿಹರ್ಸಲ್ಸ್ ಮಾಡಿದ್ದೀವಿ, ನಾವು ಕ್ಯಾರೆಕ್ಟರ್ ವರ್ಕ್ ಮಾಡಿದ್ವಿ. ಸೊ ಇಟ್ ವಾಸ್ ವಂಡರ್ಫುಲ್. ಯಾಕಂದರೆ ನಾನು ಆ್ಯಕ್ಚುಲಿ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ನನಗೆ ನನ್ನ ಜಾಬ್, ನನ್ನ ಫೇವ್ರೆಟ್ ಪಾರ್ಟ್ ಏನಂದರೆ ಇದು ಕ್ಯಾರೆಕ್ಟರ್ ವರ್ಕ್ ಮಾಡೋದು, ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡೋದು. ದಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ಹೋಲ್ ಪ್ರಾಸೆಸ್. ಸೊ ಅದು ನನಗೆ ಆ ಒಂದು ಅವಕಾಶ ಸಿಕ್ತು. ನಮಗೆ 3 months ನಾವು ರಿಹರ್ಸಲ್ಸ್ ಮಾಡಿದ್ವಿ. ನಾವು ಕ್ಯಾರೆಕ್ಟರ್ಸ್ ಬಗ್ಗೆ ತುಂಬ ಸೀನ್ಸ್ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ. ಯಾಕೆ ಈ ಕ್ಯಾರೆಕ್ಟರ್ಸ್ ಈ ಥರ ಬಿಹೇವ್ ಮಾಡ್ತಾರೆ, ಯಾಕೆ ನಮ್ಮ ಥಾಟ್ ಪ್ರಾಸೆಸ್ ಏನಿದೆ. ಈಗ ಸಿನಿಮಾದಲ್ಲಿ ನಾವು ಜಸ್ಟ್ ಇಷ್ಟಂದು ತೋರಿಸ್ತೀವಿ. ಈಗ ನನ್ನ ಪಾತ್ರ ಇದಮ್ಮ ಅವಳದು ಅಂದರೆ ಸ್ವಲ್ಪ ಅಂದರೆ ಬರೀ ನಾವು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀವಿ, ಬಟ್ ಅವಳ ಹಿಂದೆ ಏನೆಲ್ಲ ಅವಳು ನಡೆದಿರ್ಬೋದು ಅದೆಲ್ಲ ನಾವು ರಿಹರ್ಸಲ್ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ಇಟ್ ಹೆಲ್ಪ್ಸ್ ವಿತ್ ಆ ಪರ್ಫಾರ್ಮೆನ್ಸ್. ಓಕೆ, ಸುರಾಗ್ನ ನೋಡಿದಾಗ ನಮಗೆ ಡೈರೆಕ್ಟರ್ಗಳೆಲ್ಲ ಸಾಮಾನ್ಯವಾಗಿ ಹಿಂಗೆ ಸಿಂಪಲ್ ಆಗಿರ್ತಾರಲ್ಲ. ನಾನು ತುಂಬ ಜನ ನೋಡಿದ್ದೀನಿ, AR ಮುರುಗದಾಸ್ ಇರ್ಬೋದು, ನೆಲ್ಸನ್ ಇರ್ಬೋದು, ನಮ್ಮಲ್ಲೇ ಪವನ್, ಲೂಸಿಯಾ ಮಾಡೋದಂಥ ಪವನ್. ಬಟ್ ಅವ್ರು ಪ್ರಚಂಡರಾಗಿರ್ತಾರೆ, ಅವ್ರ ತಲೆಯಲ್ಲಿ ಏನೇನು ಥಾಟ್ಸ್ ಓಡುತ್ತೆ ಅಂತ ನಮಗೆ ಗೆಸ್ ಮಾಡೋಕ್ಕೆ ಆಗಲ್ಲ. ಸುರಾಗ್, ನೀವು ಹಾಗೇನಾ? ಇಲ್ಲ, ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ, ಜನ ನೋಡಿ ಹೇಳಬೇಕು ಅಂತ ಅನಿಸುತ್ತೆ. ಬಟ್ ಈ ಎಲ್ಲ ಡೈರೆಕ್ಟರ್ಸ್ನೂ ನನಗೆ ಎಲ್ಲರೂ ತುಂಬ ಇಷ್ಟ ಆಗಿರೋ ಡೈರೆಕ್ಟರ್ಸ್ ನೀವು ಇವಾಗ ಹೇಳಿರೋದು. ಓಕೆ, ಸೊ ದಟ್ ವೇ ವೆರಿ ಗುಡ್ ಕಾಂಪ್ಲಿಮೆಂಟ್. ಇಟ್ಸ್ ಅ ಗುಡ್ ಕಾಂಪ್ಲಿಮೆಂಟ್. ಐ ಟೇಕ್ ಇಟ್ ಇನ್ ಗುಡ್ ಸ್ಪಿರಿಟ್. ಓಕೆ, ನಿಮಗೆ ನಿದ್ದೆ ಬರಲ್ವಾ? ಇಲ್ಲ, ಹಾಗೇನಿಲ್ಲ. ಅಂದರೆ ಲೈಕ್ ಯಾವಾಗಲೂ ನಿದ್ದೆ ಬರಲ್ಲ ಅಂತಲ್ಲ. ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಿಗೆ ಸ್ವಲ್ಪ ಎಲ್ಲೆಲ್ಲಿ ಸ್ಟ್ರೆಸ್ ಇರಲ್ವ ಅವಾಗ ನಿದ್ದೆ ಬರಲ್ಲ. ನನಗೂ ಅದೇ ಥರ ನಿದ್ದೆ ಬರಲ್ಲ. ಓಕೆ. ಸೊ ನನಗೆ ಈ ಐಡಿಯಾ ಬಂದು ಲೈಕ್ ನಾನು ಈ ಐಡಿಯಾ ಹುಟ್ಕೊಂಡಾಗ ನಾನು ನಿದ್ದೆ ಮಾಡದೇ ಇರೋ ಒಂದು ಫೇಸಲ್ಲಿ ಇದ್ದೆ.
ಓಕೆ. ಸೊ ಆ ಟೈಮಲ್ಲಿ ಲೈಕ್ ಇವಾಗ ಎಲ್ಲರಿಗೂ ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ಕರಿಯರ್ ಏನಾಗುತ್ತೆ ಇನ್ನೊಂದು ಮತ್ತೊಂದು, ಆಮೇಲೆ ನನಗಿಷ್ಟ ಆಗಿರೋದು ಇದು ಸಿನಿಮಾ, ಎಷ್ಟೊಂದು ತಲೆಯಲ್ಲಿ ಓಡ್ತಾ ಇರಬೇಕಾದ್ರೆ ಆವಾಗ ನಿದ್ದೆ ಬರ್ತಾ ಇರಲಿಲ್ಲ. ನಿದ್ದೆ ಬರೋದಕ್ಕೆ ಸುಮಾರು ಏನೇನು ಮಾಡ್ಬೋದು ಅನ್ನೋ ಪ್ರಯತ್ನಗಳೆಲ್ಲ ಒಂದಿಷ್ಟು ಗೂಗಲಲ್ಲಿ ನೋಡ್ಕೊಂಡು ಮಾಡೋದೆಲ್ಲ ಮಾಡ್ತೀವಿ. ಸೊ ಇದೆಲ್ಲ ಜಸ್ಟ್ ಒಂದು ಐಡಿಯಾ ಫಾರ್ಮ್ ಮಾಡಿತ್ತಷ್ಟೇ. ಸೊ ನಿದ್ದೆ ಬರ್ತಾ ಇಲ್ಲದೆ ಇರೋವಾಗ ಏನೇನು ಟ್ರೈ ಮಾಡ್ತಾನೆ ಮನುಷ್ಯ ಅನ್ನೋದು ಸುಮ್ಮನೆ ನಂಗೆ ಈ ಥರ ಹುಟ್ಕೊಂಡಿದ್ದು. ಬಟ್ ಆಮೇಲೆ ನಾನು ಇದನ್ನ ಫಾರ್ಮ್ ಮಾಡ್ತಾ ಅವನಿಗೆ ಏನಕ್ಕೆ ನಿದ್ದೆ ಬರಲ್ಲ ಅನ್ನೋ ರೀಸನ್ ಏನಿದೆ ಅದು ತುಂಬ ಒಂದು ಸ್ಟ್ರಾಂಗ್ ರೀಸನ್ ಆಗಿ, ಆಮೇಲೆ ತುಂಬ ಒಂದು ಯುನೀಕ್ ರೀಸನ್ ಆಗಿ, ಸೊ ಅದನ್ನು ಡೆವಲಪ್ ಮಾಡ್ತಾ ಅವ್ನ ಟ್ರಾಮಾ ಏನು, ಆಮೇಲೆ ಒಂದು ಕಂಪ್ಲೀಟ್ ಜರ್ನಿ ಏನು ಅನ್ನೋದನ್ನ ಫಿಗರ್ ಔಟ್ ಮಾಡ್ಕೊಂಡೆ ನಾನು. ಅಂದರೆ ಥಾಟ್ ಇಂದ ಸ್ಕ್ರಿಪ್ಟಿಗೆ ಯಾವಾಗ ಸ್ಟಾರ್ಟ್ ಆಯಿತು ನಿಮ್ಗೆ? ಜಸ್ಟ್ ಒಂದು ಥಾಟ್ ಇಂದ ಸ್ಕ್ರಿಪ್ಟ್ ಯಾವಾಗ, ಪೆನ್ ಯಾವಾಗ? ಥಾಟ್ ಅಂತ ಬಂದಿದ್ದು ನನಗೆ ಐ ಥಿಂಕ್ ಲೈಕ್ ರಿಷಿಕಾ ಅವರು ಜೂನಿ ಮಾಡ್ತಾ ಇದ್ರಲ್ಲ, ಅವಾಗ ನನಗೆ ಜಸ್ಟ್ ಐಡಿಯಾ ಬಂದಿತ್ತು. ಆ ಟೈಮಲ್ಲಿ ನಾನು ಸುಮ್ಮನೆ ಶೇರ್ ಮಾಡಿದ್ದೆ ಜೂನಿ ಡೈರೆಕ್ಟರ್ ಅವರು ಫ್ರೆಂಡು, ಆಮೇಲೆ ಲೈಕ್ ನಂಗೆ ಇವ್ರದ್ದು ಇಷ್ಟ ಆಗಿದೆ, ಸೊ ನಾನು ಅದನ್ನ ಮಾಡಬೇಕು ಅಂತ ಇದ್ದೆ. ಸೊ ನಾನು ಐಡಿಯಾ ಶೇರ್ ಮಾಡಿದ್ದೆ. ಬಟ್ ಅದಾದಮೇಲೆ ಅಂದರೆ ಸುಮಾರು ನರ್ಚರ್ ಆಯಿತು ಸ್ಕ್ರಿಪ್ಟ್. ಅಂದರೆ ಲೈಕ್ ಒಂದು ಐಡಿಯಾ ಬಂದಾದಮೇಲೆ ಅದಿನ್ನೂ ಲೈಕ್ ಡೀಪ್ ಆಗ್ತಾ ಹೋಗುತ್ತೆ, ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ. ಎಷ್ಟೊಂದು ಪಾತ್ರಗಳು ಸೇರ್ಕೊಳ್ತವೆ, ಎಷ್ಟೊಂದು ಲೇಯರ್ಸ್ ಬರ್ತವೆ, ಎಮೋಷನಲ್ ಲೇಯರ್ಸ್ ಬರ್ತವೆ. ಸೊ ಅದೆಲ್ಲ ಗ್ರ್ಯಾಜುವಲ್ ಆಗಿ ಆಗ್ತಾ ಇತ್ತು ಲೈಫ್ ಜೊತೆನೆ. ಲೈಫ್ ಲೀಡ್ ಮಾಡ್ತಾ ಒಂದು ಸ್ವಲ್ಪ ಎಲ್ಲ ಫಾರ್ಮ್ ಆಗ್ತಾ ಇತ್ತು. ಆಮೇಲೆ ನಾನು ಪ್ರವೀರ್ನ ಮೀಟ್ ಮಾಡಿದೆ. ಸೊ ಪ್ರವೀರ್ನ ಮೀಟ್ ಮಾಡಿದಾಗ ಒಂದು ಹಂತದಲ್ಲಿ ಇತ್ತು ಸ್ಕ್ರಿಪ್ಟು. ಸೊ ಅವರೂ ತುಂಬ ಒಳ್ಳೆ ಸಿನಿಮಾಗಳು, ಅವ್ರಿಗೆ ಯಾವ ಥರ ಸಿನಿಮಾಗಳು ಇಷ್ಟ ಅವ್ರಿಗೆ, ಆಮೇಲೆ ಅವರು ಅನುಪಮ್ ಕೇರ್ಸಿಂದ ಬಂದಿದ್ರು, ಅವರೂ ಒಂದೊಳ್ಳೆ ಆ್ಯಕ್ಟಿಂಗಿಗೆ ಸ್ಕೋಪ್ ಇರೋವಂಥ ಒಂದು ಒಳ್ಳೆ ಪಾತ್ರನ ಹುಡುಕ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ಪರಿಚಯ ಆದಾಗ ನಾನು ಇದನ್ನು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮಿಬ್ರಿಗೂ ತುಂಬ ಇಷ್ಟ ಆಗಿ, ಇಲ್ಲ ಇದನ್ನು ಮಾಡೋಣ ಒಟ್ಟಿಗೆ ಅಂತ ಡಿಸೈಡ್ ಆಗಿ ನಾವು ಸುಮಾರು ಪ್ರೊಡ್ಯೂಸರ್ಸ್ ಗೆಲ್ಲ ಪಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನಮ್ಮ ಜೈರಾಮ್ ಸರ್ ಅವರು ಈ ಕಥೆನ ಕೇಳಿ, ಇನ್ನೊಂದು ಯಾವುದೋ ಮೀಟಿಂಗಲ್ಲಿ ಕತೆ ಹೇಳ್ತಾ ಇರ್ಬೇಕಾದ್ರೆ ಈ ಕಥೆನ ಕೇಳಿ ಅವ್ರಿಗೆ ಕತೆ ಇಷ್ಟ ಆಗಿ ಅವ್ರು ಬಂದು, ಸೊ ಇದೆಲ್ಲ ಒಂದು ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿತ್ತು. ಓಕೆ. ಪ್ರವೀರ್, ತಂದೆ ನೋಡಿದ್ರೆ ನಾಡು ನುಡಿಯ ಬಗ್ಗೆ ಹೋರಾಟ ಮಾಡುವಂಥವ್ರು, ನೀವು ಸಿನಿಮಾ ಹೇಗಿದು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೆಂಗೆ ಅಂತ? ಅಂದರೆ ಸ್ಕೂಲಲ್ಲಿ ಇರಬೇಕಾದ್ರೇ ನಾನು ಯಕ್ಷಗಾನ ಆಗಿರಲಿ, ಇಲ್ಲ ಡ್ರಾಮಾ ಆಗಿರಲಿ, ಈ ಥರ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆವಾಗಲೇ ಒಂಥರ ಸಿಕ್ಕಾಪಟ್ಟೆ ಹೈ ಸಿಕ್ತಿತ್ತು. ಈ ಥರ ಯಕ್ಷಗಾನ ಮಾಡಿದಾಗ ಜನ ಚಪ್ಪಾಳೆ ತಟ್ಟೋದಾಗ್ಲಿ, ಇಲ್ಲ ಟೀಚರ್ಸ್ ಕಡೆಯಿಂದ ಅಪ್ರಿಷಿಯೇಷನ್ ಸಿಗೋದಾಗ್ಲಿ, ಆಮೇಲೆ ಕ್ಲಾಸಲ್ಲಿ ಎಲ್ಲ ರೆಕಗ್ನೈಸ್ ಮಾಡ್ತಿದ್ರು, ಓ ಈ ಹುಡುಗ ಹಿಂಗೆ ಮಾಡ್ತಿದ್ದ, ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಈ ಅಪ್ರಿಸಿಯೇಷನ್ ಯಾವಾಗಲೂ ಒಂದು ಹೈ ಕೊಡ್ತಿತ್ತು. ಸೊ ಕಾಲೇಜ್ ಹೋದಾಗ ಯಶ್ ಸರ್ ದೊಡ್ಡ ಫ್ಯಾನ್ ಆಗಿದ್ದಾರೆ ನಾನು ಅವಾಗ. ಸೊ ಅವಾಗ ಒಂದು ಹುಚ್ಚು ಇರುತ್ತಲ್ಲ ಸಿನಿಮಾ ಅಂತ, ವಿದ್ಯಾಬಂಧರು ಮಲ್ಲೇಶ್ವರಂ ಅಲ್ಲಿ. ಸೊ PU ಅಲ್ಲಿ ಮಾಡಿದ್ದು. ಸೊ ಅಲ್ಲಿ ಮಾಡಿದಾಗ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ನಂಗೆ ಈ ತರ ಸಿನಿಮಾ ಮಾಡಬೇಕು ಅಂತ. ಒಂದು ಪಾತ್ ಇರ್ಲಿಲ್ಲ, ಅಂದ್ರೆ ಈ ತರ ಸಿನಿಮಾ ಮಾಡ್ಬೇಕಂತ, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆತರ ಇರ್ಲಿಲ್ಲ. ಸ್ಟಾರ್ ಆಗ್ಬೇಕು ಅಂತ ಒಂದು ಹುಚ್ಚು ಕನ್ಸಿತ್ತು. ಸೊ ಅದನ್ನ ಶೇರ್ ಮಾಡ್ಕೊಂಡಾಗ ಟೀಚರ್ಸ್, ನಮ್ಮ ತಂದೆಯವ್ರಿಗೆ ಹೇಳಿದ್ರು, ನಮ್ಮ ಟೀಚರ್ಸ್ ಎಲ್ಲ, ಇವನು ಈ ತರ ಸಿನಿಮಾ ಅಂತ ಹೇಳಿದ್ರೆ ಎಲ್ಲೂ ಹೋಗಲ್ಲ, ಮೊದಲು ಓದಕ್ಕೆ ಹೇಳಿ ಅಂತ ಹೇಳಿದ್ರು. ಸೊ ಅದಾದ ನಂತರ ತಂದೆಯವ್ರಿಗೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ನೀನು ಫಸ್ಟ್ ಕರೆಕ್ಟಾಗಿ ಓದು, ನೀನು ಸಿನಿಮಾ ಅಂದ್ರೆ ಎಲ್ಲೂ ಹೋಗಲ್ಲ ಅಂತ. ಸೊ ಒಂದು ಟಗ್ ಆಫ್ ವಾರ್ ಇತ್ತು ನಂದು ಮತ್ತು ನಮ್ಮ ತಂದೆಯವ್ರದ್ದು. ಸೊ ಎಜುಕೇಶನ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವು ಹೇಳ್ತಿದ್ರು, ಹೋಗು ಫಿಲ್ಮ್ ಸ್ಕೂಲ್ಗೆ ಹೋಗು ಅಂತ. ನನಗೂ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್ ಸಿಗುತ್ತಲ್ಲ, ಇವಾಗ ಬೇರೆ ಕಡೆ ಹೋಗಿ ಓದಿದಾಗ ನಮ್ದು ಒಂದು ಸೋಷಲೈಸ್ ಆಗ್ತೀವಿ, ಮತ್ತೆ ಬೇರೆ ಎನ್ವೈರನ್ಮೆಂಟ್ ಸಿಗುತ್ತೆ. ಸೊ ಅದಕ್ಕೆ ನಾನು ಬಾಂಬೆಗೆ ಹೋದೆ ಅನುಪಮ್ ಖೇರ್. ಅಲ್ಲೊಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ತು, ಒಳ್ಳೆ ಆಕ್ಟರ್ಸ್ನ ಮೀಟ್ ಮಾಡಿದೆ, ಒಳ್ಳೆ ಫ್ರೆಂಡ್ಸ್ ಆದ್ರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಒಳ್ಳೆ ಟೀಚರ್ಸ್ ಕಾಂಟ್ಯಾಕ್ಟ್ ಸಿಕ್ಕಿದ್ರು. ಸೊ ಅದಾದ ನಂತರ ಒಳ್ಳೆ ಕತೆಗೆ ಹುಡುಕಾಟ ಇತ್ತು. ಸೊ ಒಳ್ಳೆ ಕತೆ ಹುಡುಕಾಟ ಇದ್ದಾಗ ನಮ್ಮ ಸುರಾಗ್ ಅವ್ರು ಸಿಕ್ಕಿದ್ರು. ಅವರು ಒಂದು ವಿಶೇಷ ರೀತಿಯಲ್ಲಿದ್ರು, ಅವ್ರ ಕೂದಲೆಲ್ಲ ಉದ್ದ ಬಿಟ್ಟು, ಅವರು ಒಂದು 10-15 ದಿನ ನಿದ್ದೆ ಮಾಡದೇ ಇರೋ ತರ ಇದ್ರು ಅವತ್ತು ನಾನು ಮೀಟ್ ಮಾಡಿದಾಗ. ಸೊ ಕತೆ ಪಿಚ್ ಮಾಡಿದಾಗ ನನಗೆ ಒಬ್ಬ ಆಕ್ಟರ್ ಆಗಿ ನನ್ನ ಕೇಪಬಿಲಿಟೀಸ್ನ ಪ್ರೂವ್ ಮಾಡೋ ಆಪರ್ಚುನಿಟಿ ನನಗೆ ಕಾಣಿಸ್ತು.
ಸೊ ಅದನ್ನ ಸ್ಟೋರಿ ಕೇಳಿದ ತಕ್ಷಣ ಇದು ಮಾಡಲೇಬೇಕು ಅಂತ ನಾವು ಹುಡುಕಾಟದಲ್ಲಿ ಇದ್ವಿ. ಪ್ರೊಡ್ಯೂಸರ್ಸ್, ಹಲವಾರು ಪ್ರೊಡ್ಯೂಸರ್ಸ್ ನಮ್ಮ ಮಾತು ಕೇಳಲಿಲ್ಲ. ಎಷ್ಟೊಂದು ಸ್ಕ್ರಿಪ್ಟ್ ಪಿಚ್ ಮಾಡಿದಾಗ ನಿದ್ದೆ ಬಗ್ಗೆನಾ, ಏನಕ್ಕೆ ನಿದ್ದೆ ಬಗ್ಗೆ, ಏನಕ್ಕೆ ಈ ಕಾನ್ಸೆಪ್ಟು ಅಂತ ಕೇಳ್ತಿದ್ರು. ಆಕ್ಸಿಡೆಂಟಲ್ ಆಗಿ ಜಯರಾಮ್ ಸರ್ ಒಂದು ರೂಮಲ್ಲಿ ಇದ್ರು. ಅವ್ರ ಕತೆ ಕೇಳಿದಾಗ ಸಿಕ್ಕಾಪಟ್ಟೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ ಒಂದು ಹೈ ಕಾನ್ಸೆಪ್ಟ್ನ ಕಮರ್ಷಿಯಲ್ ರೀತಿಯಲ್ಲಿ ಹೇಳಿದೀವಲ್ಲ, ಅದು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಆ ಅಪ್ರೋಚ್. ಸೊ ಅವರು ಒಪ್ಕೊಂಡ್ರು. ಆಮೇಲೆ ಒಳ್ಳೆ ಸಿನಿಮಾ ಆಗ್ಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗ್ಬೇಕಲ್ಲ. ಸೊ ಜಯರಾಮ್ ಸರ್ ಇಸ್ ದ ಫಸ್ಟ್ ಗುಡ್ ಕೊಲಾಬ್ರೇಷನ್ ದಟ್ ಹ್ಯಾಪೆಂಡ್ ಫಾರ್ ನಿದ್ರಾದೇವಿ ನೆಕ್ಸ್ಟ್. ಓಕೆ. ರಿಷಿಕಾ, ಈ ಒಂದು ಆಫರ್ ನಿಮಗೆ ಬಂದ ಜೂನಿಯಲ್ಲಿ ಆಲ್ರೆಡಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರು. ಸೊ ನಿಮಗೆ ಯಾವತ್ತು ಅಪ್ರೋಚ್ ಮಾಡಿದ್ದು, ಅದಾದ್ಮೇಲೆ ಹೇಗೆ ಡೆವಲಪ್ ಆಗ್ತಾ ಹೋಯಿತು ಅಂತ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ದು ಯಾಕೆ ಸ್ಕ್ರಿಪ್ಟ್? ಸೊ ನಾನು ಆ್ಯಕ್ಚುಲಿ 2022 ಅಲ್ಲಿ ಫಸ್ಟ್ ಟೈಮ್ ನಾನು ಜೂನಿ ಆಡಿಷನ್ ಕೊಟ್ಟಾಗ ಆವಾಗ ಬಂದಿದ್ರು. ಅಂದರೆ ನನಗೆ ಫಸ್ಟ್ ಟೈಮ್ ಆವಾಗ ವರ್ಷನ್ ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಟೈಟಲ್ ಅದೇ ಇತ್ತು. ಒಂದು ಹುಡುಗಗೆ ನಿದ್ದೆ ಬರಲ್ಲ, ಇನ್ಸಾಮ್ನಿಯಾ ಅದೇ ಕಾನ್ಸೆಪ್ಟ್ ಅದೇ ಇತ್ತು. ಬಟ್ ಸ್ಟೋರಿ ತುಂಬ ಬೇರೆ ರೀತಿ ಇತ್ತು. ಅಂದರೆ ಜಾನ್ರನೇ ಸ್ವಲ್ಪ ಬೇರೆ ಇತ್ತು. ಅದು ನನಗೆ ತುಂಬ ಅಂದರೆ ಆ ಟೈಮಲ್ಲಿ ಅಂದರೆ ಒಂದು 1-2 ಇಯರ್ಸ್ ಜರ್ನಿ ಇತ್ತು ಅವಾಗ ತನಕ. ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೂ ಒಂದಿತ್ತು, ನಾನು ಸ್ಟಾರ್ ಆಗಬೇಕಂತ. ಆ್ಯಕ್ಟಿಂಗ್ ಏನು, ಆ್ಯಕ್ಟಿಂಗ್ ಹೆಂಗೆ ಮಾಡೋದು ನನಗೆ ಐಡಿಯಾನೇ ಇರಲಿಲ್ಲ. ಬಟ್ ಬಂದಾಗ ಸ್ಟಾರ್ಟಿಂಗಲ್ಲಿ ನಾನು ಥಿಯೇಟರ್ ಮಾಡಿದೆ. ಅಲ್ಲಿಂದ ನನಗೆ ಒಂದು ಅಂದರೆ ಸ್ವಲ್ಪ ಐಡಿಯಾ ಸಿಕ್ತು. ಓಕೆ, ನನಗೆ ಯಾವ ಥರ ಫಿಲ್ಮ್ಸ್ ಮಾಡಬೇಕು, ಯಾವ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು, ಮತ್ತು ನನಗೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ನನಗೆ ಬೇಕಂತ ಅದು ಒಂದು ಆವಾಗ ಅಲ್ಲಿಂದ ನನಗೆ ಅದು ಐಡಿಯಾ ಡೆವಲಪ್ ಆಯಿತು. ಸೊ ಅದಾದಮೇಲೆ ನರೇಷನ್ ತುಂಬ ಫಿಲ್ಮ್ಸ್ ನರೇಷನ್ ಕೇಳಿದಾಗ ಅಷ್ಟು ಅಂದರೆ ಫೀಮೇಲ್ಗೆ ಜಸ್ಟ್ ಬಂದು ಹೋಗ್ತಾರೆ ಆ ಥರನೇ ನನಗೆ ತುಂಬ ಕತೆಗಳು ಕೇಳಕ್ಕೆ ಸಿಕ್ತು ಆ ಟೈಮಲ್ಲಿ. ಸೊ ಫಸ್ಟ್ ನನಗೆ ಜೂನಿ ಆ ಟೈಮಲ್ಲಿ ಜೂನಿ ನನಗೆ ಕ್ಯಾರೆಕ್ಟರ್ ಇನ್ನು ನನಗೆ ನರೇಷನ್ ಕೊಟ್ಟ ಮೇಲೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಓಕೆ, ನನಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಸ್ಕೋಪ್ ಇದೆ. ಇಮಿಡಿಯೇಟ್ಲಿ ಆ ಟೈಮಲ್ಲಿ ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆ ಟೈಮಲ್ಲಿ ನನಗೆ ನರೇಷನ್ ಕೊಟ್ಟಿದ್ರು. ಆವಾಗ ಆ ಕ್ಯಾರೆಕ್ಟರ್ ತುಂಬ ಬೇರೆ ರೀತಿ ಇತ್ತು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್, ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆವಾಗನೇ ಒಪ್ಕೊಂಡಿದ್ದೆ. ಅದಾದಮೇಲೆ ಆ್ಯಕ್ಚುಲಿ ಜೂನಿ ಶೂಟಿಂಗ್ ಆಗಬೇಕಾದ್ರೆ ಅವ್ರು 2-3 ಸಲ ಅವರು ಆ್ಯಕ್ಚುಲಿ ಒಂದು ಪಾತ್ರ ಮಾಡಿದ್ದಾರೆ ಜೂನಿಯಲ್ಲಿ. ನನ್ನ ಫ್ರೆಂಡ್ ಪಾತ್ರ ಮಾಡಿದ್ರು, ಚಿಕ್ಕ ಪಾತ್ರ ಮಾಡಿದ್ದಾರೆ ಅಂದರೆ. ಸೊ ಅಲ್ಲಿ ಬಂದಾಗ ಅವರು ಸೆಟಲ್ ಕೂತ್ಕೊಂಡು ನಿದ್ರಾದೇವಿ ನೆಕ್ಸ್ಟ್ ಡೋರದು ಕತೆ ಅಂದರೆ ಫಿಲ್ಮ್ಗೆ ಒಂದು ಪ್ರಾಪರ್ ವರ್ಷನ್ ಅಂದರೆ ಡೆವಲಪ್ ಮಾಡ್ತಾ ಹೋದ್ರು. ಅವಾಗ ನಾವು ಡಿಸ್ಕಸ್ ಮಾಡಿ ನಾನು ಕೇಳಿದೆ ಏನಾಗ್ತಿದೆ ಅಂತ. ಅವಾಗ ಇನ್ನೂ ನಾನೇ ಅವ್ರ ಮೈಂಡಲ್ಲಿ ಇದ್ದೀನಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ಕ್ಯಾಶುಲಿ ಕೇಳಿದೆ. ಯಾಕಂದ್ರೆ ನನಗೆ ಫಸ್ಟ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿತ್ತು. ಇಲ್ಲ, ನಾನೀಗ ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಿದ್ದೀನಿ, ಈಗ ತುಂಬ ಬೇರೆ ರೀತಿ ಬರ್ತಿದೆ, ಈಗ ನೋಡೋಣ ಅಂತ ಅವರು ಆ ಟೈಮಲ್ಲಿ ಇದ್ರು. ಅದಾದಮೇಲೆ 1.5 ಇಯರ್ ಆದಮೇಲೆ 2023 ಸೆಪ್ಟೆಂಬರಲ್ಲೇ ಅವರು ಫಸ್ಟ್ ಟೈಮ್ ನಾನು ಕಾಲ್ ಮಾಡಿ, ಈಗ ನಮ್ಮ ಟೀಮ್ ರೆಡಿ ಇದೆ, ಅದೆಲ್ಲ ಮೀಟಿಂಗ್ ಎಲ್ಲ ಇದೆಲ್ಲ ಹೇಳಿದ್ರು, ಅದೆಲ್ಲ ರೆಡಿ ಆಗಿತ್ತು, ನಾ ಒಂದು ನರೇಷನ್ ಕೊಡ್ತೀನಂತ ಹೋದೆ. ನರೇಷನ್ ಕೊಟ್ಟರು. ಅದಾದಮೇಲೆ ಹಿ ಸೆಂಟ್ ಮೀ ದ ಸ್ಕ್ರಿಪ್ಟ್ ಆ್ಯಂಡ್ ಐ ವಾಸ್ ಮೈಂಡ್ ಬ್ಲೋನ್. ಐ ವಾಸ್ ಲೈಕ್ ಐ ವಾಸ್ ಸೋ ಎಕ್ಸೈಟೆಡ್. ಅಂದರೆ ನನಗೆ ತುಂಬ ಖುಷಿ ಆಯಿತು ಕತೆ ಕೇಳಿದ ಮೇಲೆ, ಮತ್ತು ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಸೊ ದಟ್ಸ್ ಬಿನ್ ದ ಜರ್ನಿ. ಅದಾದಮೇಲೆ ಲಕಿಲಿ 2 ಮಂತ್ಸಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು, ಎಲ್ಲ ಬೇಗ ಹೋಯಿತು. ಸೊ ದಟ್ಸ್ ಬಿನ್ ಆರ್ ಜರ್ನಿ. ಇನ್ನು ಸುರಾಗ್, ಹೇಗೆ ಆ ಟೈಟಲ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋ ಟೈಟಲ್ ಯಾವಾಗ ಹೊಳಿತು? ಇದೇ ಟೈಟಲ್ ನನ್ನ ಸಿನಿಮಾದ್ದು ಅಂತ. ಸೊ ನನಗೆ ಈ ಕಾನ್ಸೆಪ್ಟ್ ಬಂದಾಗ ಇದರೊಳಗಡೆ ಲೈಕ್ ಕ್ಯಾರೆಕ್ಟರ್ ಹುಟ್ಕೊಂತು, ನಿದ್ರಾದೇವಿ ಕ್ಯಾರೆಕ್ಟರು. ನಾನು ಚಿಕ್ಕವನಿರ್ಬೇಕಾದ್ರೆ ಇದು ವಿಷ್ಣುವರ್ಧನ್ ಸರ್ದು ಒಂದು ಸಾಂಗ್ ಇದೆ, ಜೋಜೋಲಾಲಿ. ಅದರೊಳಗಡೆ ನಿಧಿರಾದೇವಿ ಬಾಮೆಲ್ಲಗೆ ತಾರೆಯಿಂದ ಈ ಭೂಮಿಗೆ ಅಂತ ಒಂದು ಲೈನ್ ಇದೆ. ಸೊ ಆ ಲೈನು ನನ್ನ ತಲೆನಲ್ಲಿ ಕೂತಿತ್ತು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಈ ಕತೆ ಬರಿಬೇಕಾದ್ರೆ ಇದರೊಳಗಡೆ ಈ ಥರದ್ದೊಂದು ಕ್ಯಾರೆಕ್ಟರ್ ಬಂದು ಲೈಕ್ ಆ ಸಾಂಗುದು ನೆನ್ಪು ಬಂದು ಲೈಕ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನಾನು ಟೈಟಲ್ ಇಟ್ಕೊಂಡೆ. ಲೈಕ್ ಜಸ್ಟ್ ಒಂದು ಶಾರ್ಟ್ ಐಡಿಯಾ ಇರೋವಾಗ್ಲೇನೆ ಆ ಟೈಟಲ್ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ನನಗೆ. ಸೊ ಒಂದು ರೀತಿನಲ್ಲಿ ಲೈಕ್ ಆ ಸಾಂಗಲ್ಲಿರೋ ಆ ಲೈನ್ ಏನಿದೆ ಅದು ಒಂದು ಇನ್ಫ್ಲೂಯೆನ್ಸು ನನಗೆ ಈ ಟೈಟಲ್ ಇಡೋದಕ್ಕೆ. ಓಕೆ ಒಂಥರ ಡಿಫ್ರೆಂಟ್ ಆಗಿದೆ, ಅಂದರೆ ಪ್ರೇಕ್ಷಕರಿಗೆ ಏನಿರ್ಬೋದು ಸಿನಿಮಾದಲ್ಲಿ ಅಂತ ಒಂದು ಕ್ವಶನ್ ಮಾರ್ಕ್ ಹುಟ್ಟಿಸುವಂಥ ಒಂದು ಟೈಟಲ್. ಹೌದು. ಇನ್ನು ಪ್ರವೀರ್ನ ನಾನು ತುಂಬ ಕಡೆ ನೋಡಿದಾಗ ರಿಸೆಂಬ್ಲೆನ್ಸ್ ಹೇಳ್ತೀನಿ, ನಾನೇನು ಕಂಪೇರ್ ಮಾಡ್ತಿಲ್ಲ. ಅರ್ಜುನ್ ರೆಡ್ಡಿಲಿ ಶಹೀದ್ ನೋಡ್ದಂಗೆ ಫೀಲ್ ಆಗ್ತಿತ್ತು ನನಗೆ ಪರ್ಸ್ನಲಿ, ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅನ್ಸುತ್ತೆ ಅಂತ. ಯಾರು ಹೇಳಿದಾರ ಹತ್ರ ಶಹೀದ್? ಕೆಲವರು ಹೇಳಿದ್ದಾರೆ ಆ್ಯಕ್ಚುಲಿ. ಓಕೆ, ಮೇ ಬಿ ಅದನ್ನ ಗಾಗಲ್ ಒಂದು ಹಾಕ್ಸಿಲ್ಲ ಅನ್ಸುತ್ತೆ ನೀವು. ಹಾಕಿದರೆ ಆಲ್ಮೋಸ್ಟ್
ಫಿಸಿಕಲ್ ಇದು ಟ್ರೈನಿಂಗ್ ಹೇಗೆ? ಯಾಕಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ಡ್ಯಾನ್ಸ್ ನೀವು ಫಸ್ಟ್ ಸಾಂಗಲ್ಲಿ ಇಂಟ್ರೊಡಕ್ಷನ್ ಸಾಂಗಲ್ಲಿ ಮಾಡ್ತೀರಾ, ಸೊ ಎಷ್ಟು ಟ್ರೈನ್ ಮಾಡ್ತೀರಾ ದಿನಕ್ಕೆ, ಹೇಗೆ? ಸೊ ಮೊದಲನೇದಾಗಿ ಈ ಪಾತ್ರ ಬಂದಾಗ ಈ ಕ್ಯಾರೆಕ್ಟರ್ ನಾನು ಧ್ರುವ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಮೊದಲನೇದಾಗಿ, ಒಬ್ಬ ಕ್ರಿಕೆಟರ್ ಕ್ಯಾರೆಕ್ಟರ್. ಸೊ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ, ಅವ್ನಿಗೆ ಇನ್ಸಾಮ್ನಿಯಾ ಇದೆ, ನಿದ್ದೆ ಬರ್ತಿಲ್ಲ. ಸೊ ಅವನು ಊಟ ಮಾಡೋಕ್ಕಾಗಲ್ಲ, ನ್ಯೂಟ್ರಿಷನಲ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇರಲ್ಲ. ಓಕೆ ಓಕೆ. ಸೊ ಅದಕ್ಕೋಸ್ಕರ ಒಂದು 8 ರಿಂದ 10 ಕಿಲೋ ರೆಡ್ಯೂಸ್ ಮಾಡಬೇಕಾಗಿತ್ತು. ಸೊ ಅದನ್ನ ಮಾಡ್ಕೊಂಡೆ. ಅದಾದ ನಂತರ ಕ್ಯಾರೆಕ್ಟರ್ ಇವಾಗ 28 ಇಯರ್ ಓಲ್ಡ್ ಪ್ಲೇ ಮಾಡ್ತಿದ್ದೀನಿ, ಅವ್ನಿಗೊಂದು ಟ್ರಾಮಾ ಇದೆ. ಆ ಟ್ರಾಮಾ ಆಗೋದಕ್ಕೆ ಒಂದು ರೀಸನ್ ಇರುತ್ತಲ್ಲ, ಅವ್ನು ಹಿಂದಿನ 28 ಇಯರ್ಸ್ಗಿಂತ ಮುಂಚೆ ಏನ್ ಮಾಡ್ತಿದ್ದ, ಅದನ್ನ ನಾವು ಕಥೆಯಾಗಿ ನಾನು ಮತ್ತು ನಮ್ಮ ಡೈರೆಕ್ಟರ್ ಇಬ್ರು ಕೂತ್ಕೊಂಡು ಅದನ್ನ ನೀಟಾಗಿ ಡಿಸ್ಕಸ್ ಮಾಡಿಬಿಟ್ಟು ನನ್ನ ಪಾಯಿಂಟ್ ಆಫ್ ವ್ಯೂ, ನನಗೆ ಕ್ಯಾರೆಕ್ಟರ್ಗೆ ಏನು ಕತೆ ಇತ್ತು ಮುಂಚೆ ಅಂತ ಅದನ್ನ ತಿಳ್ಕೊಂಡೆ. ಅದಾದ ನಂತರ ನೀವು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಮೊದಲನೇದಾಗಿ ಸುರಾಗ್ ಸಾಂಗ್ ಕಳಿಸಿದಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು, ಏನಿದು ಡಿಫ್ರೆಂಟ್ ಆಗಿದೆ ಅಂತ. ಸೊ ಒಬ್ಬ ಆಕ್ಟರ್ಗೆ ಈ ಥರ ಒಂದು ಸಾಂಗ್ ಸಿಕ್ಕಿದಾಗ, ಕಂಪ್ಲೀಟಾಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕಂತ ನಂಗೆ ಮೊದಲನೇ ಸರಿ ಅನಿಸಿದ್ದು. ಸೊ ಅದಕ್ಕೋಸ್ಕರ ಆ ಬಾಡಿ ರಿಪ್ಟ್ ಆಗಿರ್ಬೇಕಾಗಿತ್ತು, ಆ ಸಾಂಗ್ಗೆ ಒಂದು ಸ್ಟೇಜಲ್ಲಿ ಇರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವಾಟರ್ ಔಟ್ ಅಂತ ಮಾಡಿದ್ದೆ. ಓಕೆ. ಸೊ ವಾಟರ್ ಔಟ್ ಅಂದರೆ ನೀರು ಒಂದು 3 days ನೀರು ಕುಡಿಯಲ್ಲ ಶೂಟ್ಗಿಂತ ಮುಂಚೆ. ಓಕೆ. ತುಂಬ ಕಡಿಮೆ, ಒಂದು 1 ಲೀಟರ್ ಪರ್ ಡೇ. ಆಮೇಲೆ ಸೆಕೆಂಡ್ ಡೇ 500 ml. ಸೊ ಈ ಥರ ರೆಡ್ಯೂಸ್ ಆಗ್ತಾ ಹೋದಾಗ ಬಾಡಿ ಶೂಟಿಂಗ್ ಟೈಮಲ್ಲಿ ಫುಲ್ ರಿಪ್ಟ್ ಆಗಿ ಕಾಣಿಸುತ್ತೆ, ಅಂದರೆ ವ್ಯಾಸ್ಕ್ಯುಲಾರಿಟಿ ಜಾಸ್ತಿ ಇರುತ್ತೆ. ಸೊ ಇದಕ್ಕೋಸ್ಕರ ಮಾಡ್ಕೊಂಡಿದ್ದೆ. ಓಕೆ. ಆಮೇಲೆ ನನ್ಗೆ 2 ಶೋಲ್ಡರ್ ಲಿಗಮೆಂಟ್ ಏರಿದೆ. ಹೌದಾ? ಡಿಸ್ಲೋಕೇಟ್ ಆಗುತ್ತೆ, 180 ಡಿಗ್ರಿಗಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ಶೋಲ್ಡರ್ ಡಿಸ್ಲೋಕೇಟ್ ಆಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ತಾರಕ್ ಮಾಸ್ಟರ್ ಜೊತೆ ಕೂತ್ಕೊಂಡು ರಿಹರ್ಸ್ ಮಾಡಿದಾಗ ಶೋಲ್ಡರ್ ಪ್ಯಾಡ್ಸ್ ಎಲ್ಲ ಕಟ್ಕೊಂಡು ಅದಕ್ಕೊಂದು ಪ್ರಿಪರೇಷನ್ ಇತ್ತು ರಿಹರ್ಸಲ್ಸ್ ಮಾಡಬೇಕಾದ್ರೆ. ಬಟ್ ನಿಮ್ಗೆ ಆಕ್ಷನ್ ಸೀನ್ಸ್ ಮಾಡುವಾಗ ಅದು ಇದಾಗಲ್ಲ? ಇಲ್ಲ, ಸ್ವಲ್ಪ ವಾರ್ಮ್ ಅಪ್ ಎಲ್ಲ ಮಾಡ್ಕೊಂಡು, ಒಬ್ರು ನ್ಯೂಟ್ರಿಷನಿಸ್ಟ್ ಇದ್ರು ನನ್ನ ಜೊತೆಗೆ. ಫೈಟ್ ಸೀನ್ಸ್ ಅಲ್ಲಿ ಒಂದ್ಸತಿ ಡಿಸ್ಲೋಕೇಟ್ ಆಗಿತ್ತು. ಸೊ ಅದಕ್ಕಿಂತ ಮುಂಚೆನೆ ಪ್ರಿಪರೇಷನ್ಸ್ ಮಾಡ್ಕೊಂತಿದ್ವಿ. ಸೊ ಆಮೇಲೆ ಶೂಟ್ ಟೈಮಲ್ಲಿ ನನಗೆ ಮೊದಲನೇ ಶಾಟ್ 20 ಅಡಿ ಮೇಲ್ಗಡೆ ನೇತಾಕ್ಬಿಟ್ಟಿದ್ರು. ಒಂದು ಶಾಟ್ ನೋಡ್ತೀರಾ, ಕ್ಯಾಮ್ರಾ ರಿವರ್ಸ್ ಉಲ್ಟಾ ತಿರುಗುತ್ತೆ. ಸೊ ಆ ಶಾರ್ಟ್ ಅಲ್ಲಿ 20 ಅಡಿ ಮೇಲ್ಗಡೆ ಫಸ್ಟ್ ನೀರ್ ಕುಡಿದಿಲ್ಲ, ಕಾಲ್ ಲಚಕ್ ಅಂತ ಹಿಡ್ಕೊಂಡ್ಬಿಡ್ತು. ಸೊ ಅದಾದ ನಂತರ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮೂವ್ಮೆಂಟ್ಸ್ ಎಲ್ಲ ಇತ್ತು. 48 hours ಕಂಟಿನ್ಯೂಸ್ ಆಗಿ ರಾತ್ರಿ ಶೂಟ್ ಮಾಡಿದ್ವಿ ಈ ಸಾಂಗ್ನ. ಸೊ ಕಂಟಿನ್ಯೂಸ್ ಸ್ಟೆಪ್ಸ್ ಇರೋದ್ರಿಂದ ಕ್ರಾಂಪ್ಸ್ ಆಗಿದ್ದು ನಮ್ಮ ಡೈರೆಕ್ಟರ್ ಸ್ವಲ್ಪ ಸೈಂಟಿಸ್ಟ್ ಥರನೂ ಸ್ವಲ್ಪ ತಲೆ ಉಪಯೋಗಿಸ್ತಾರೆ. ಸೊ ಅವಾಗ ಬೇಕಿಂಗ್ ಸೋಡಾ ಕೊಟ್ಟರು. ಬೇಕಿಂಗ್ ಸೋಡಾ ಕೊಟ್ಟಾಗ ಸ್ವಲ್ಪ ರಿಲೀಫ್ ಆಯಿತು. ಆಮೇಲೆ ಸಾಂಗ್ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದರೆ ಹಲವಾರು ಜನ ಅದನ್ನ ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಸಾಂಗ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ, ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಅಂದಾಗ ತುಂಬ ಫುಲ್ಫಿಲ್ ಆಗುತ್ತೆ. ಕಾಲೇಜಲ್ಲಿ ನೀವು ಅನ್ಕೋತಿದ್ರಲ್ಲ ಸ್ಟಾರ್ ಆಗಬೇಕು ಅಂತ, ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಯ್ತು ಅನ್ಸುತ್ತೆ ಸಿನಿಮಾ ಶೂಟಿಂಗ್ ಮಾಡಬೇಕಂತ. ಅಂದರೆ ಅವಾಗ ಸ್ಟಾರ್ ಆಗಬೇಕಂತ ಇತ್ತು, ಇವಾಗ ಕನ್ನಡ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಒಳ್ಳೆ ಪಾತ್ರಗಳು ಮಾಡಬೇಕಂತ ತುಂಬ ಆಸೆ ಇದೆ. ಓಕೆ. ನಿಮಗೆ ಯಶ್ ಅಲ್ಲದೆ ಬೇರೆ ರೋಲ್ ಮಾಡೆಲ್ ಅಂತ ಬೇರೆ ಲ್ಯಾಂಗ್ವೇಜ್ ಯಾರ ಇದ್ದಾರಾ? ಹಲವಾರು ಜನ ಆ್ಯಕ್ಟರ್ಸ್ ಇದ್ದಾರೆ. ಇವಾಗ ವಿಕಿ ಕೌಶಲ್ ಅವ್ರು ಆಗಿರಲಿ, ಪುನೀತ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ. ಸುದೀಪ್ ಸರ್ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್. ರೀಸೆಂಟಾಗಿ ಅವ್ರ ಮನೆಗೂ ಹೋಗಿದ್ವಿ ನಾನು ಮತ್ತು ನಮ್ಮ ಎಂಟೈರ್ ತಂಡ. ಅವರು ಟ್ರೈಲರ್ ಕಂಟೆಂಟ್ ಎಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅಂದರೆ ಅವರು ಯಾವಾಗಲೂ ತುಂಬ ಮೋಟಿವೇಟ್ ಮಾಡ್ತಾರೆ. ಓಕೆ, ಈ ಥರ ಕಂಟೆಂಟ್ ನೋಡಿದಾಗ, ಕ್ಯಾಮ್ರಾ ವರ್ಕ್ ನೋಡಿದಾಗ ಎಸ್ಪೆಷಲಿ ಅವ್ರು ತುಂಬ ಕೇಳಿದ್ರು, ಹೇಗೆ ಈ ಥರ ಕಲರಿಂಗ್ ಎಲ್ಲ ಮಾಡಿದ್ದೀರಾ ಅಂತ. ಅವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ಥರ ಯುರೋಪಲ್ಲಿ DI ಮಾಡಿದ್ದೀವಿ. ಆಮೇಲೆ ನಮ್ಮ ಕ್ಯಾಮ್ರಾ ಮ್ಯಾನು ನಮ್ಮ DOP ಯುರೋಪಿಂದ. ಓಕೆ. ಸೊ ಅದನ್ನೆಲ್ಲ ಕೇಳಿದಾಗ ಅವ್ರು ಸಿಕ್ಕಾಪಟ್ಟೆ ಓಕೆ ಈ ಥರ ಎಫರ್ಟ್ ಹಾಕ್ತಿದ್ದೀರಾ ಕನ್ನಡ ಸಿನಿಮಾಗೆ, ಖುಷಿ ಆಗುತ್ತೆ ಅಂತ ಅವರು ಹೇಳಿದ್ರು. ಸೊ ಓಕೆ. ಸುರಾಗ್, ನೀವು ಯುರೋಪಲ್ಲಿ ಫಿಲ್ಮ್ ಮೇಕಿಂಗ್ ಎಲ್ಲ ಕಲ್ತು ಬಂದಂಥವ್ರು ಅಂತ, ಹೇಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ ಸಿನಿಮಾ ಮೇಕಿಂಗ್? ಸೊ ನಾನು ಆ್ಯಕ್ಚುಲಿ ರಾಮಯ್ಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಜಸ್ಟ್ ಒಂದು ತುಂಬ ರ್ಯಾಂಡಮ್ ಆಗಿ ನನ್ನ ತಲೆಯಲ್ಲಿ ಸುಮ್ಮನೆ ಒಂದು ಕತೆ ಉಟ್ಕೊಂಡಿತ್ತು. ಶಾರ್ಟ್ ಫಿಲ್ಮ್ ಕಾಂಪಿಟಿಷನ್ ಅಂತ ಇತ್ತು. ನಾನು ಅಲ್ಲಿ ನನ್ನ ಫ್ರೆಂಡು ಇವಾಗ ಏನು ಸೇಮ್ ಇದೇ ಸಿನಿಮಾ ಶೂಟ್ ಮಾಡಿರೋರು ಅಜಯ್ ಕುಲಕರ್ಣಿ, ಅವ್ರ ಹತ್ರ ಒಂದು DSLR ಕ್ಯಾಮ್ರಾ ಇತ್ತು. ಸುಮ್ಮನೆ ಬಾ ಮಚ್ಚ ಸುಮ್ಮನೆ ಸಿನಿಮಾ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂತ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡೋಕ್ಕೆ ಶುರು ಮಾಡಿದ್ದು. ಸೊ ನನಗೆ ಫಸ್ಟು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ಆ ಕ್ಯಾಮ್ರಾ ಪೊಸಿಷನ್ ಒಂದು ಆ್ಯಂಗಲಲ್ಲಿ ಇಟ್ಟಾಗ ಓಕೆ ಈ ಆ್ಯಂಗಲಲ್ಲಿ ಇಟ್ಟಾಗ ಹಿಂಗೆ ಫೀಲ್ ಆಗುತ್ತೆ, ಹಿಂಗೆ ಹಿಂದೆ ಸ್ವಲ್ಪ ವೈಡ್ ಇಟ್ಟಾಗ ಇನ್ನೊಂದು ಥರ ಫೀಲ್ ಆಗುತ್ತೆ ಅನ್ನೋದೇನು ಸಬ್ಕಾನ್ಷಿಯಸ್ ಆಗಿ ಒಂದು ಟ್ರಿಗರ್ ಬಂತು.
ಅದಾದ್ಮೇಲಿಂದ ನಂಗೆ ಪ್ರಾಸೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸಿನಿಮಾ ಪ್ರಾಸೆಸ್ ಬಗ್ಗೆ ನಾನು ಇನ್ನೂ ಜಾಸ್ತಿ ತಿಳ್ಕೊಳಕ್ಕೆ ಹೋದೆ. ಓಕೆ, ಸೈಕಾಲಜಿ ಬಿಹೈಂಡ್ ಫಿಲ್ಮ್ ಮೇಕಿಂಗ್, ಸೈನ್ಸ್ ಬಿಹೈಂಡ್ ಫಿಲ್ಮ್ ಮೇಕಿಂಗ್ ಏನಿದೆ ಅದೆಲ್ಲ ಸ್ವಲ್ಪ ತಿಳ್ಕೊಳಕ್ಕೆ ಹೋದೆ. ಅದಾದಮೇಲೆ ನಂದು ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ನಾನು MS-ಗೆ GRE ಬರೆದಿದ್ದೆ. ಒಳ್ಳೆ MS ಯೂನಿವರ್ಸಿಟೀಸ್ ಎಲ್ಲ ಚೆನ್ನಾಗಿತ್ತು USA ನಲ್ಲಿ. ಬಟ್ ಎಲ್ಲಿಗೂ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಏನೂ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಪ್ಲೇಸ್ಮೆಂಟ್ಸ್ ಇದಿತ್ತು. ಸೊ ಆ ಟೈಮಲ್ಲಿ ನನಗೆ ಇಲ್ಲ, ನನ್ನ ಸಿನಿಮಾ ಕಂಡ್ರೆ ತುಂಬ ಇಷ್ಟ ಇದೆ ಅಲ್ವಾ, ನಾನು ವರ್ಕ್ಶಾಪ್ ಹೋಗಿದ್ದೆ, ಅಲ್ಲಿ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಶಾರ್ಟ್ ಫಿಲ್ಮ್ ಎಲ್ಲ. ಸೊ ಅವಾಗಿಂದ ನಾನು ಇಲ್ಲ ಸಿನಿಮಾನ ತೊಗೊಬೋದು ಕರಿಯರ್ ಆಗಿ ಅಂತ ಒಂದು ಹೊಳ್ದಿದ್ದು ನನಗೆ. ಹೊಳ್ದು ನಮ್ಮಪ್ಪಂಗೆ ಹೇಳಿದೆ. ಸೊ ನಮ್ಮಪ್ಪ ಓಕೆ ಅಪ್ಪ, ನಿನ್ನನ್ನು US-ಗೆ MS ಕಳಿಸೋಕೆ ಅಂತ ಹೋಗ್ತಿದ್ದೆ, ನೀನು ಇವಾಗ ಹೋಗ್ತೀಯ ಅಂದರೆ ಓಕೆ ಫಿಲ್ಮ್ ಸ್ಕೂಲ್ಗೆ ಹೋಗು ಯುರೋಪಲ್ಲಿ ಅಂತ ಹೇಳಿದರು. ಒಳ್ಳೆ ಚೆನ್ನಾಗಿ ಟ್ರೈನಿಂಗ್ ತೊಗೊಂಬ, ಎಲ್ಲ ಕಲ್ತ್ಕೊಂಡು ಮಾಡು ಸಿನಿಮಾ, ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಎನ್ಕರೇಜ್ ಮಾಡಿದ್ರು. ಸೊ ನಾನು ಪ್ರಾಗ್ ಫಿಲ್ಮ್ ಸ್ಕೂಲಿಗೆ ಹೋದೆ. ಅಲ್ಲಿ ತುಂಬ ಚೆನ್ನಾಗಿ ಹ್ಯಾಂಡ್ಸ್ ಆನ್ ಎಲ್ಲದೂ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಲೈಕ್ ಯು ಕ್ಯಾನ್ ಪ್ಲೇ ವಿತ್ ದ ಕ್ಯಾಮ್ರಾಸ್, ಯು ಕ್ಯಾನ್ ಮೇಕ್, ನೀವು ಸಿನಿಮಾ ಮಾಡ್ತಾ ಕಲಿತೀರ ಎಲ್ಲದೂ. ಸೊ ಆ ರೀತಿನಲ್ಲಿ ಅದು. ಆಮೇಲೆ ಸುಮಾರು ಡಿಫ್ರೆಂಟ್ ಕಲ್ಚರ್ಸಿಂದ ಎಷ್ಟೊಂದು ಜನ ಬಂದಿರ್ತಾರೆ ಬೇರೆ ಬೇರೆ ದೇಶದಿಂದ, ಅವ್ರ ಜೊತೆ ಬೆರೆಯೋದಕ್ಕೆ ಸಿಕ್ತು. ಆಮೇಲೆ ಅವರ ದೃಷ್ಟಿಕೋನ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಿಕ್ತು. ಸೊ ಇದೆಲ್ಲದೂ ಆ್ಯಸ್ ಆನ್ ಆರ್ಟಿಸ್ಟ್ ನಿಮ್ಮನ್ನು ಒಂದು ಸ್ವಲ್ಪ ಶೇಪ್ ಮಾಡುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಶೇಪ್ ಮಾಡಿತ್ತು. ಆಮೇಲೆ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಬೇಕು ಅಂತ ಅಲ್ಲಿರ್ಬೇಕಾದ್ರೂ ನನಗೆ ಅದು ಇತ್ತು. ಅದು ನಂಗೆ ಕನ್ನಡದಲ್ಲೇ ನನಗೆ ಯಾವ ಭಾಷೆನಲ್ಲಿ ಕತೆ ಹೇಳಬೇಕು ಅನ್ನೋದು ಏನಿತ್ತು ಆ ಹಂಬಲ, ಯಾವಾಗಲೂ ಕನ್ನಡದಲ್ಲೇ ಹೇಳಬೇಕು ಅನ್ನೋ ಹಂಬಲ ಇತ್ತು. ಸೊ ನಾನು ಅಲ್ಲಿರ್ಬೇಕಾದ್ರೇನು ನಾನೊಂದು ಕನ್ನಡ ಸಿನಿಮಾ ಮಾಡ್ತೀನಿ ಅಂತಲೇ ಡಿಸೈಡ್ ಆಗಿದ್ದೆ. ಸೊ ನಾನು ಆಮೇಲೆ ನನ್ನ ಸಿನಿಮಾಟೋಗ್ರಫರ್ ಇಬ್ಬರೂ ಡಿಸೈಡ್ ಮಾಡಿ ಪಣ ತೊಟ್ಟು ಬಂದು ಇಲ್ಲಿ ಸಿನಿಮಾ ಮಾಡೋಣ ಅಂತ ಮಾಡಿದ್ದೀವಿ ಇವಾಗ. ಓಕೆ, ಇನ್ನು ರಿಷಿಕಾ, ಈಗ 2 ಸಿನಿಮಾ ಮೇನ್ ನಿಮಗೆ ಒಳ್ಳೆ ಓರಿಯೆಂಟ್ ಇರುವಂಥ, ಅಂದರೆ ನಿಮಗೆ ಚೆನ್ನಾಗಿ ಸ್ಕೋಪ್ ಇರುವಂಥ ಸಿನಿಮಾಗಳೇ ಸಿಕ್ಕಿದೆ. ಈ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತಂದರೆ ನಿಮ್ಗೆ ಏನಾದರೂ ಇಷ್ಟನಾ ಪರ್ಸ್ನಲಿ? ಯಾಕಂದರೆ ಅಂಥ ಸಬ್ಜೆಕ್ಟ್ಗಳೇ ನಿಮ್ಗೆ ಹುಡ್ಕೊಂಡು ಬರ್ತಾ ಇದೆ. ಆ್ಯಕ್ಚುಲಿ ಜಾನ್ರಾ ಜೂನಿ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳಕ್ ಆಗಲ್ಲ ಅನ್ಸುತ್ತೆ. ಬಟ್ ಕ್ಯಾರೆಕ್ಟರ್ ವೈಸ್ ಹೌದು ಸ್ವಲ್ಪ ಇಲ್ಲ. ನಾನು ಆ್ಯಕ್ಚುಲಿ ತುಂಬ ಲಕ್ಕಿ ಅಂತ ಅನ್ಕೋತೀನಿ. ಅಂದರೆ ನಂಗೆ ಈ ಥರ ಪಾತ್ರ ಸಿಕ್ಕಿದೆ. ಪ್ಲಸ್ ಇದಕ್ಕೆ ಪ್ರಿಪೇರ್ ಆಗಬೇಕಂತ ಎಷ್ಟೊಂದು, ಅಂದರೆ ಕೆಲವೊಬ್ರು ಕೇಳ್ತಾರೆ ನೀವು ಡ್ರಾಮಾ ಸ್ಕೂಲ್ ಹೋಗಿದ್ದೀರಾ, ಏನು ಮಾಡಿದ್ದೀರಾ? ನಾನು ಡ್ರಾಮಾ ಸ್ಕೂಲ್ ಹೋಗಿಲ್ಲ, ನಾನು ಥಿಯೇಟರ್ ಮಾಡಿದ್ದೀನಿ. ಥಿಯೇಟ್ರಲ್ಲಿ ನನಗೆ ಕೆಲವೊಬ್ರು ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಬಿಕಾಸ್ ಆಫ್ ವಿಚ್ ನನಗೆ ತುಂಬ ಆ್ಯಕ್ಟಿಂಗ್ ಬಗ್ಗೆ ತುಂಬ ನಾನು ಕಲ್ತಿದ್ದೀನಿ. ಅದು ಬಿಟ್ಟು ನಾನು ಎಲ್ಲ ಆ್ಯಕ್ಟಿಂಗ್ ಬಗ್ಗೆ ನನಗೆ ಈಗ ಏನೆಲ್ಲ ಗೊತ್ತು ಅದೆಲ್ಲ ನಾನು ಬುಕ್ಸ್ ಥ್ರೂ ಮತ್ತು ಅಂದರೆ ಮನೇಲಿ ಸೆಲ್ಫ್ ಟೇಪ್ಸ್ ಮಾಡ್ತಿದ್ದೆ, ಮತ್ತು ಈ ಫಿಲ್ಮ್ಸ್ ಮಾಡಿ ನಾನು ಕಲ್ತಿದ್ದೀನಿ. ಸೊ ಅದೇ ನನಗೆ ಜೂನಿಯರ್ ಒಂದು ಸ್ಕೂಲ್ ಆಗಿತ್ತು. ಸೊ ಈಗ ನಿದ್ರಾದೇವಿಗೆ ನಾನು ಪ್ರಿಪೇರ್ ಮಾಡಬೇಕಾದ್ರೆ ಈಗ ಆ ರಿಹರ್ಸಲ್ ಟೈಮ್ ಇದೆಲ್ಲ, ದಟ್ ಈಸ್ ಅ ಸ್ಕೂಲ್. ಅಂದರೆ ಅಲ್ಲಿ ನಮಗೆ ತುಂಬ ಕಲಿಯೋಕೆ ಸಿಗುತ್ತೆ. ತುಂಬ ಅಂದರೆ ಡೈರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮತ್ತು ನಾವು ಹೆಂಗೆ ಇದನ್ನು ಕ್ಯಾರೆಕ್ಟರ್ನ ಹೆಂಗೆ ಒಂದು ಕ್ಯಾರೆಕ್ಟರ್ ನಮ್ಮ ಮೈಂಡಲ್ಲಿ ಇರುತ್ತೆ, ಓಕೆ ಕ್ಯಾರೆಕ್ಟರ್ ಈ ಥರ ಇರುತ್ತೆ ಅಂತ, ಅದನ್ನು ಹೆಂಗೆ ಕನ್ವೆ ಮಾಡಬೇಕು ಅಂತ. ಸೊ ಅದೆಲ್ಲ ಪ್ರಾಸೆಸ್ ನನಗೆ ತುಂಬ ಇಷ್ಟ. ಅಂದರೆ ಆ ಕ್ಯಾರೆಕ್ಟರ್ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ಕ್ರಿಪ್ಟ್ ಸಿಕ್ಕಾಗ ನಮಗೆ ಸ್ವಲ್ಪ ತುಂಬ ಭಯ ಆಗುತ್ತೆ. ಓಕೆ ನಾನು ಮಾಡ್ಬೋದಾ, ನಾನು ಈ ಕ್ಯಾರೆಕ್ಟರ್ ಮಾಡ್ಬೋದಾ ಅಂತ ಭಯ ಇರುತ್ತೆ. ಬಟ್ ಅದು ಹೋಗ್ತಾ ರಿಹರ್ಸಲ್ಲಿ ವಿ ಸ್ಟಾರ್ಟ್ ಡಿಸ್ಕವರಿಂಗ್ ದ ಕ್ಯಾರೆಕ್ಟರ್. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಹಿಂದಿನ ಸಿನಿಮಾ ಹೀರೋ ನನ್ನ ಒಳ್ಳೆ ಫ್ರೆಂಡ್ ಪೃಥ್ವಿ ಅಂಬರ್. ನಾನು ಒಂದೇ ಏರಿಯಾ, ಈಗ RR ನಗರ ಪಕ್ಕದಲ್ಲೇ ಇರೋದು ನಾವು. ಪೃಥ್ವಿ ನೋಡಿದಾಗ ಏನು ಡಿಫ್ರೆನ್ಸ್ ಅನಿಸ್ತು ಪ್ರವೀರಲ್ಲೂ ನಿಮಗೆ? ಸೊ ಪೃಥ್ವಿ ಅವರು ಅಂದರೆ ಅವ್ರು ಆಲ್ರೆಡಿ ನಾನು ಜೂನಿ ಮಾಡಬೇಕಾದ್ರೆ ಆಲ್ರೆಡಿ ತುಂಬ ಮಾಡಿದ್ದಾರೆ. ಮತ್ತು ದಿಯಾದೆಲ್ಲ ನೋಡಿದ್ದಾರೆ, ಇಸ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ ಇಟ್ಸ್ ಲೈಕ್ ಅಂದರೆ ಸೀನಿಯರ್ ಅಲ್ಲ, ಸೊ ಅವರಿಂದ ತುಂಬ ಕಲಿಯೋಕೆ ಸಿಕ್ತು. ಅಂದರೆ ಥಿಯೇಟರ್ ಇದು ಸೆಟ್ಟಲ್ಲಿ ನಮ್ಮಿಬ್ರು ಹೆಂಗಂದರೆ ನಾವು ಒಟ್ಟಿಗೆ ಅಂದರೆ ಪಿಯರ್ಸ್ ಒಟ್ಟಿಗೆ ಕಲಿತಾ ಇದ್ದೀವಿ ಬಗ್ಗೆ. ಸೊ ಅದು ಒಂದು ಸ್ವಲ್ಪ ಫ್ರೆಶ್ನೆಸ್ ಇದೆ. ಅಂದರೆ ಪೃಥ್ವಿ ಅವ್ರದ್ದು ಪ್ರಾಸೆಸ್ ನನಗೆ ಇವಾಗ ನಂಗೆ ಅವ್ರದ್ದು ಪ್ರಾಸೆಸ್ ಏನಂತಾನೆ ಗೊತ್ತಿಲ್ಲ ನನಗೆ. ನಾನು ಅವ್ರದ್ದು ಕೇಳಿದ್ದೀನಿ ನಿಮ್ಮ ಪ್ರಾಸೆಸ್ ಏನು ಇಲ್ಲ. ನಾನು ಸೀನ್ ಪೇಪರ್ ಎಲ್ಲ ನನಗೆ ಮುಂಚೆ ಆಗ್ತಿತ್ತು. ಅವರು ಅಂದರೆ ಈಸ್ ಎ ವೆರಿ ಸ್ಪಾಂಟೇನಿಯಸ್ ಆ್ಯಕ್ಟರ್. ಅವ್ರು ಬಂದ ತಕ್ಷಣ ಎಲ್ಲ ತುಂಬ ಕ್ವಿಕ್ ಆಗಿ ಮಾಡ್ತಾರೆ. ಸೊ ನಾನು ಕೇಳ್ತಿದ್ದೆ ನೀವು ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿ ನೋಡ್ತೀನಿ, ನಾನು ಸೀನ್ ಓದ್ತೀನಿ ಅಷ್ಟೇ ಗೊತ್ತು ನನಗೆ. ಅವ್ರು ಸೀನ್ ಓದ್ಕೊಂಡು ಬರ್ತಾರಂತ. ಬಟ್ ಪ್ರವೀರ್ ಜೊತೆ ನನಗೆ ಅವ್ರದ್ದು ಪ್ರಾಸೆಸ್ ಅರ್ಥ ಆಯಿತು. ಸೊ ದಟ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅವ್ರು ಏನಂದರೆ ಅವ್ರು ಏನು ಯೋಚನೆ ಮಾಡ್ತಾರೆ.
ಸೊ ನಂದು ಪ್ರಾಸೆಸ್ ಸ್ವಲ್ಪ ಬೇರೆ ತರ, ನಾವು ತುಂಬಾ ಇನ್ವಾಲ್ವ್ ಆಗ್ತೀವಿ ಕ್ಯಾರೆಕ್ಟರ್, ಬಟ್ ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ ಬೇರೆ ರೀತಿ ಇದೆ. ಸೊ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು 2 weeks ನಾವು ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ನೀವು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ, ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅದೆಲ್ಲ ಡಿಸ್ಕಷನ್ ಮಾಡಿ ಅದಾದ್ಮೇಲೆ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ದಟ್ ವಾಸ್ ಲೈಕ್ ರಿಯಲಿ ನೈಸ್. ಹಂಗೆ ಅದು ಎಲ್ಲ ಅಂದ್ರೆ ಆಸ್ ಪಿಯರ್ಸ್ ಟುಗೆದರ್ ವಿ ಆರ್ ಗ್ರೋಯಿಂಗ್ ಅಂತ ಒಂದು ಫೀಲಿಂಗ್ ಇದೆ. ರವಿ, ಶೈನ್ ನಿಮಗೂ ತುಂಬ ಫೇಸ್ ಆಫ್ ಇರೋ ಸೀನ್ಗಳಿದೆ. ಶೈನ್ ಶೆಟ್ಟಿ ಜೊತೆ ಹೇಗಿತ್ತು ಇದು ಮುಂಚೆಯಿಂದ ಪರಿಚಯನ ಏನಾದರೂ ಶೈನ್ ಶೆಟ್ಟಿ? ಇಲ್ಲ, ಶೈನ್ ಅವ್ರು ಆ್ಯಕ್ಚುಲಿ ಮೊದಲನೇ ಸತಿ ಭೇಟಿಯಾದಾಗ ಓಕೆ ಜಾಸ್ತಿ ಮಾತಾಡಿರ್ಲಿಲ್ಲ. ರೀಸೆಂಟಾಗಿ ನಾವು ಇಂಟರ್ವ್ಯೂಲ್ಲಿ ಕೂತಾಗ ಅವ್ರು ಹೇಳ್ತಿದ್ರು, ನಾನು ಆ ಟಗ್ ಆಫ್ ವಾರ್ ಇದೆಯಲ್ಲ ಅದು ಅವ್ರು ಸಬ್ ಕಾನ್ಶಿಯಸ್ ಆಗಿ ತಗೊಂಡ್ಬರೋದಕ್ಕೆ ಅವ್ರು ಸ್ವಲ್ಪ ನನ್ನ ಕಡಿಮೆ ಮಾತಾಡಿಸ್ತಿದ್ರು ಸೆಟ್ಟಲ್ಲಿ. ಸೊ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಆ್ಯಕ್ಚುಲಿ ತುಂಬ ಒಂದು ಒಳ್ಳೆ ವೈಬ್ ಕೊಡುತ್ತೆ ನಂದು ಮತ್ತೆ ಶೈನ್ ಅವ್ರದ್ದು ಟಗ್ ಆಫ್ ವಾರ್. ನಾವು ಶೂಟಿಂಗ್ ಮಾಡಬೇಕಾದ್ರೂ ನಾವು ಮ್ಯೂಸಿಕ್ ಯೂಸ್ ಮಾಡಿದ್ದೀವಿ. ಅಂದರೆ ಶೂಟ್ ಮಾಡಬೇಕಾದ್ರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಅದು ಪ್ಲೇ ಆಗ್ತಿರುವಾಗ ಆಕ್ಟರ್ಸ್ ಆಗಿ ಒಂಥರ ಇನ್ನ ಮೋಟಿವೇಶನ್ ಬರುತ್ತೆ. ಅಂದರೆ ಸೀನ್ ಮೇಲೆ ಇನ್ನ ಡೆಪ್ತು, ಆಮೇಲೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಕೆಲವು ಸೆಟಲ್ ನಾನು ನೋಡಿದ್ದೀನಿ. ಅಂದರೆ ಈ ಲೈಟ್ ಬಾಯ್ ರಿಫ್ಲೆಕ್ಟರ್ಸ್ ಎಲ್ಲ ಇರ್ತಲ್ಲ, ರಿಫ್ಲೆಕ್ಟರ್ ಇಟ್ಕೊಂಡಿರ್ತಾರಲ್ಲ ಬಾಯ್ಸ್ ಎಲ್ಲ, ಅವರು ಸೀನ್ ಆಗಬೇಕಾದ್ರೆ ಸುಮ್ಮನೆ ಹಿಂಗೆ ಆಕಳಿಸೋದು ಹೆಂಗಿರ್ತಾರೆ. ಆದರೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಮ್ಯೂಸಿಕ್ ಪ್ಲೇ ಆಗಬೇಕಾದ್ರೆ ಎಲ್ಲ ಹಿಂಗೆ ಇಣಕಿ ನೋಡ್ತಿದ್ರು, ಏನಾಗ್ತಿದೆ ನೆಕ್ಸ್ಟ್ ಏನಾಗ್ತಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಎಂಟೈರ್ ಸೆಟ್ ಸುರಾಗ್ ಅವ್ರ ಆ್ಯಕ್ಷನ್ ಅಂತ ಹೇಳಿದಾಗ ಲೈಟ್ ಬಾಯ್ಸ್ ಇಂದ ಹಿಡಿದು ಕ್ಯಾಮ್ರಾ ಆಪರೇಟರ್ಸ್ ಇಂದ ಹಿಡಿದು ಎಲ್ಲರೂ ಸೀನ್ ಮೇಲೆ ಕಾನ್ಸಂಟ್ರೇಷನ್ ಇತ್ತು. ಅಷ್ಟು ಇಂಟೆನ್ಸಿಟಿ ಇತ್ತು ನಾವು ಪ್ಲೇ ಮಾಡಬೇಕಾದ್ರೆ, ಪರ್ಫಾರ್ಮ್ ಮಾಡಬೇಕಾದ್ರೆ. ಸೊ ಅವಾಗಲೇ ನಂಗೆ ಒಂದು ಗ್ಯಾರಂಟಿ ಇತ್ತು, ಓಕೆ ಇದು ಆಡಿಯನ್ಸ್ಗೆ ಇದು ಟಚ್ ಆಗುತ್ತೆ. ಈ ಸೀನ್ಸ್ ಬಂದಾಗ ಕ್ಯಾರೆಕ್ಟರ್ಸ್ ಜೊತೆ ಅವರು ರೆಸನೇಟ್ ಆಗ್ತಾರೆ ಅಂತ ನಂಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅದು ಇವಾಗ ನಂದು ಮತ್ತು ಶೈನ್ ಕ್ಯಾರೆಕ್ಟರು ಕೆಲವು ಸೀನ್ಸ್ ಎಲ್ಲ ಕ್ಯಾಫೆ ಸೀನ್ ಎಲ್ಲ ನೋಡಿರ್ತೀರ ನೀವು, ಮುಖಕ್ಕೆ. ಸೊ ಅದು ಶೂಟ್ ಮಾಡಬೇಕಾದ್ರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಒಂದು ಅಗ್ರೆಷನ್ ಇತ್ತು ಮಾಡಬೇಕಾದ್ರೂ, ಒಂದು ಈಸ್ ಇತ್ತು ಇಬ್ರು ಮಧ್ಯೆ. ನನಗೆ ನಿಮ್ಮಿಬ್ಬರ ಕ್ಯಾರೆಕ್ಟರ್ ನೋಡಿದಾಗ ನನಗೊಂದು 20 ವರ್ಷ ಹಿಂದೆ ಹೋಗಿ ನೆನಪಾಯಿತು. ಮಾಧವನ್ ಮತ್ತು ಸೈಫ್ ಅಲಿ ಖಾನ್ ನನ್ನ ತಲೆಯಲ್ಲಿ ಬಂದರು. ರೇನಾ ತೆರೆ ದಿಲ್ ಮೇ ಇತ್ತು, ಅಂದರೆ ಆ ಥರ ಒಂದು ಟಗ್ ಆಫ್ ವಾರ್ ಇತ್ತು. ಹಾಂ, ಮತ್ತು ಬೇರೆ ಸೀನ್ಗಳು ಇವ್ರು ಶೈನ್ ಜೊತೆ ಆ್ಯಕ್ಟ್ ಮಾಡಿದ್ದು ನೀವು ಹೇಳ್ತಾ ಇದ್ರಿ. ಅದೇ ಒಂದು ಅವ್ರು ಒಂದು ಸಬ್ ಕಾನ್ಷಿಯಸ್ ಆಗಿ ಏನೋ ತೊಗೊಂಬರ್ತಿದ್ರು, ಒಂದು ಏನೋ ಮಾತಾಡ್ತಿರ್ಲಿಲ್ಲ ಅಂದ್ರೂ ಒಂದು ಆರ ಇತ್ತು ನಮ್ಮಿಬ್ರು ಮಧ್ಯ. ಸೊ ಅದು ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ ಸ್ಕ್ರೀನಲ್ಲಿ. ಸೊ ಅದನ್ನ ನೋಡಿದಾಗ ಜನ ಅದನ್ನ ಎಕ್ಸ್ಪೀರಿಯನ್ಸ್, ಆಕ್ಚುಲಿ ಅನುಪಮ ಅಲ್ಲಿ ನಂದು ಮತ್ತು ಶೈನ್ದು ಅದು ಕ್ಯಾಫೆ ಸೀನ್ ಬಂದಾಗ ಸಿಕ್ಕಾಪಟ್ಟೆ ಜನ ಕೂಗಾಡ್ಬಿಟ್ರು, ಓಕೆ ಈ ತರ ಎಲ್ಲ ಫೇಸ್ ಆಫ್ ಇದೆ ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ತೀರಾ, ಅದು ನಾನು ಹೇಳ್ಬೋದಾ ಹೇಳೋಕ್ಕಾಗಲ್ಲ ಅಂತ ಗೊತ್ತಿಲ್ಲ, ಸ್ಟೋರಿ ರಿವೀಲ್ ಆಗ್ಬಿಡುತ್ತೆ. ಸೊ ಒಂದು ಪಾಯಿಂಟ್ ಇರುತ್ತೆ. ಸೊ ಆ ಪಾಯಿಂಟ್ ಹೆಂಗ್ ಹೈ ಕೊಡುತ್ತೆ ಅಂದ್ರೆ ಜನ ನಿಜವಾಗ್ಲೂ ಎದ್ಬಿಟ್ಟು ಅನುಪಮ ಅಲ್ಲಿ ವಿಸಿಲ್ ಎಲ್ಲ ಹೊಡೆಯೋಕೆ ಶುರು ಮಾಡ್ಕೊಂಡ್ಬಿಟ್ಟು ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಂದ್ರೆ ನಾವು ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರ್ತೀವಲ್ಲ, ಅದು ಫುಲ್ಫಿಲ್ ಆದಾಗ ತುಂಬಾ ಖುಷಿ ಆಗುತ್ತೆ. ಶೈನ್ ಅವರು ನೆನ್ನೆ ಇದ್ರು, ತುಂಬಾ ಖುಷಿ ಪಟ್ರು. ಸೊ ಅದೇ ತುಂಬಾ ಖುಷಿ ಆಗುತ್ತೆ. ನಾನು ಆಗಲೇ ಆಫ್ ರೆಕಾರ್ಡ್ ಹೇಳ್ತಾ ಇದ್ದೆ ನಿಮಗೆ, ನನಗೊಂದು ಕೆಲವೊಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು ಅಂತ. ಒಂದು, ನೀವಿಬ್ಬರು ಮಲಗಿರ್ತೀರಾ, ಮೇಲಿನ ಕ್ಯಾಮ್ ಇರುತ್ತೆ, ಇಬ್ಬರು ಮಾತಾಡ್ತಾ ಇರ್ತೀರಾ. ಮತ್ತೊಂದು ಅದೊಂದು ಕವನ ಬರುತ್ತೆ, ಅದನ್ನು ನೀವು TV9 ವೀಕ್ಷಕರಿಗೆ ಹೇಳಲೇಬೇಕು ಆ ಲೈನ್ ಏನು ಅಂತ. ಸೊ ಬರ್ದಿರೋದು. ಸೊ ಆ ಥಾಟ್ಸ್ ಎಲ್ಲ ಹೇಗೆ ಬಂತು? ಮತ್ತೊಂದು ಟ್ರಾನ್ಸಿಷನ್, ಅದೇ ನೀವು ಸ್ಟುಡಿಯೋಗೆ ಬಂದು ಹಾಡು ಹೇಳುವಾಗ ಅಲ್ಲಿಂದ ಪ್ರವೀರ್ ಸೀನಿಗೆ ಟ್ರಾನ್ಸಿಷನ್ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಬಳಸ್ಕೊಂಡ್ರಿ ಇಂಥ ಸೀನ್ಗಳಲ್ಲಿ? ಸೊ ನನಗೆ ಆ ಟೆರೆಸ್ ಸೀನ್ ಏನಿದೆ ಅಲ್ಲ, ನನಗೆ ಸ್ಕ್ರಿಪ್ಟ್ ಬರೆಯೋವಾಗ್ಲೂ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪರ್ಸನಲ್ ಸೀನ್ಸ್ ನನಗೆ. ಅದರೊಳಗಡೆ ಇಲ್ಲ ಅಂದರೆ ಒಂದು ಬಿಲೀಫ್, ಅದು ರಿದಿಮಾ ಕ್ಯಾರೆಕ್ಟರ್ ಒಂದು ಲೈನ್ ಏನು ಹೇಳ್ತಾರೆ, ಆಮೇಲೆ ರಿದಿಮಾ ಅವ್ರ ಬಿಲೀಫ್ ಏನಿದೆ ಅದು ಇಟ್ಸ್ ಅ ವೆರಿ ಇದು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಆಕಾಶ, ತಾರೆ, ಈ ಸಮುದ್ರ ಇದೆಲ್ಲದಕ್ಕೂ ಕಿವಿ ಇರುತ್ತಂತೆ. ನಾವೇನು ಕೇಳ್ತೀವೋ ಅದನ್ನು, ನಾವೇನು ಮನಸ್ಸಿನಲ್ಲಿ ನಂಬ್ತೀವೋ ಅದನ್ನು ಕೇಳಿ ನಿಜ ಮಾಡಿಸ್ಬಿಡುತ್ತೆ. ಈ ಲೈನ್ ಏನಿದೆ, ಈ ಲೈನ್ನ ನಾನು ತುಂಬ ನಂಬ್ತೀನಿ. ಸೊ ನಾನು ಆ ಸೀನನ್ನು ಬರೆಯೋವಾಗಲೂ ಕೂಡ ರಿದಿಮಾ ಧ್ರುವ ಜೊತೆಗೆ ಹೇಗೆ ಕನ್ಸೋಲ್ ಮಾಡ್ಬೋದು ಅನ್ನೋ ಬರೆಯೋವಾಗ ಈ ಲೈನ್ ಏನು ಬರೆದಿದ್ದೆ ಅದು ನನಗೆ ತುಂಬ ಪರ್ಸನಲ್. ಸೊ ಆ ಸೀನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಸಬ್ಕಾನ್ಷಿಯಸ್ಲಿ ಅದೊಂದು ಸ್ವಲ್ಪ ಬಂದ್ಬಿಟ್ಟಿರುತ್ತೆ, ಅದೊಂದು ಸ್ವಲ್ಪ ಸ್ಪೆಷಲ್ ಇರುತ್ತೆ. ಸೊ ಆ ಸೀನ್ಗೆ, ಆ ಸೀನದ ಪೇಸಿಂಗ್ ಆಗಲಿ, ಆಮೇಲೆ ಆ ಸೀನಲ್ಲಿರೋ ಪರ್ಫಾರ್ಮೆನ್ಸ್ ಆಗಲಿ, ನೀವು ಹೇಳ್ದಂಗೆ ಕ್ಯಾಮ್ರಾ ಆ್ಯಂಗಲ್ಸ್ ಆಗಲಿ, ಎಲ್ಲದೂ ತುಂಬ ಕೂತು ಯೋಚನೆ ಮಾಡಿ ಕ್ಯೂರೇಟ್ ಮಾಡ್ಕೊಂಡ್ವಿ ಆ ಸೀನಿಗೆ. ಸೊ ಯಾ, ಇಟ್ ಈಸ್ ಒನ್ ಆಫ್ the scenes which I enjoyed creating as well, and both the actors also like amazingly
ಲೈಕ್ ನಾವು ರಿಹರ್ಸಲ್ ಮಾಡಬೇಕಾದ್ರೂ ಅವ್ರು ಅದನ್ನು ತೊಗೊಂಡಿದ್ದ ರೀತಿ ಏನಿದೆ ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ಇಟ್ ಕೇಮ್ ಔಟ್ ವೆಲ್. ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾರೆ ಕೂಡ, ತುಂಬಾ ಚೆನ್ನಾಗಿ. ಇಲ್ಲ ಸೂಪರ್. ನನಗಂತೂ ಅದು ತುಂಬ ಲಕ್ಕಿ ಫೀಲ್ ಆಗುತ್ತೆ ನನಗೆ. ಅಂದರೆ ನನ್ನ ಫಿಲ್ಮಿಗೆ ಒಳ್ಳೆ ಲೀಡ್ ಪೇರ್ ಸಿಕ್ಕಿದ್ರು, ಡೆಸ್ಟಿನಿ ಚೆನ್ನಾಗಿತ್ತು ಅಂತ. ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಂಥ ಸಿನಿಮಾಗೆ ನಾನು ಯಾವಾಗ್ಲೂ ಹುಡುಕ್ತಾ ಇರ್ತೀನಿ ಅದನ್ನ ಸಬ್ಕಾನ್ಷಿಯಸ್ಲಿ. ಒಳ್ಳೆ ಗುಡ್ ಲುಕಿಂಗ್ ಆಗಿ ಇರೋದು, ಅಟ್ ದ ಸೇಮ್ ಟೈಮ್ ಒಳ್ಳೆ ಪರ್ಫಾರ್ಮ್ ಮಾಡೋದು ಏನಿದೆ ಅಂದರೆ ಒಂದು ಸ್ವಲ್ಪ ಒಂದು ಕಮರ್ಷಿಯಲ್ ಆಗಿ ಒಂದು ರೊಮ್ಯಾಂಟಿಕ್ ಆ್ಯಂಗಲಲ್ಲಿ ಇಟ್ಕೊಂಡು ಮಾಡೋವಾಗ ನಾನು ಇದೆರಡು ಪ್ಯಾಕೇಜ್ ಇರೋವಂಥ ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ. ಸೊ ಲೈಕ್ ಆ ರೀತಿನಲ್ಲಿ ಇಬ್ರು ಪ್ರವೀರ್ ಆಮೇಲೆ ರಿಷಿಕಾ ದೇ ಲುಕ್ ಗುಡ್ ಆನ್ ಸ್ಕ್ರೀನ್, ದೇ ಹ್ಯಾವ್ ಗ್ರೇಟ್ ಕೆಮಿಸ್ಟ್ರಿ ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಗ್ರೇಟ್ ಪರ್ಫಾರ್ಮರ್ಸ್. ಸೊ ದಟ್ ಈಸ್ ಒಂಥರ 10 on 10 ಪ್ಯಾಕೇಜ್. ಈಗ ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ, ಜಯರಾಮ್ ದೇವಸಮುದ್ರ ಅವರು. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಒಂದು ಡಿಫ್ರೆಂಟ್ ಆದಂಥ ಸಬ್ಜೆಕ್ಟ್ ಸರ್. ಈ ಥರ ಒಂದು ಸಬ್ಜೆಕ್ಟಿಗೆ ಹಣ ಹಾಕಬೇಕು ಅಂತಂದರೆ ತುಂಬ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಜೊತೆಗೆ ನಾನೇನೋ ರೆಗ್ಯುಲರ್ ಕೊಡ್ತಾ ಇಲ್ಲ, ಹೊಸದಾಗೇನೋ ಕೊಡೋಕ್ಕೆ ಹೊರಟಿದ್ದೀನಿ ಅಂತ. ಅದು ಬೇಕು ಕನ್ನಡ ಸಿನಿಮಾಕ್ಕೆ. ಹೇಗೆ ಇಂಥ ಒಂದು ಆಫರ್ ಬಂತು, ಪ್ರಾಜೆಕ್ಟ್ ಬಂತು ನಿಮ್ಮ ಮುಂದೆ, ನೀವು ಯಾವಾಗ ಡಿಸೈಡ್ ಮಾಡಿದ್ರೆ ಇದನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ? ನಿಜ, ಆಗಲೇ ಇವರು ಪ್ರವೀರ್ ಅವರು ಹೇಳ್ತಾ ಇದ್ದ ಹಾಗೆ ನಂದು ಬ್ಯಾಕ್ಗ್ರೌಂಡೇ ಬೇರೆ. ನಾನು ಬಿಸ್ನೆಸ್ಸಲ್ಲಿರೋನು, ನಾನು CA, ನನ್ನದು ಕಾರ್ಪೊರೇಟ್ ಕಂಪ್ನಿ ಇತ್ತು, ಅದೆಲ್ಲ ಇತ್ತು. ಕೋಇನ್ಸಿಡೆಂಟ್ಲಿ ಇವರು ಇನ್ನೊಬ್ರಿಗೆ ಯಾರಿಗೋ ಕತೆ ಹೇಳ್ತಾ ಇರಬೇಕಾದ್ರೆ ನಾನು ಬೇರೆ ವಿಚಾರಕ್ಕೋಸ್ಕರ ಆ ಜಾಗದಲ್ಲಿ ಇದ್ದೆ. ಆ ಪ್ರೋಸೆಸ್ಸಲ್ಲಿ ನನಗೆ ಆ ಕತೆ ಹೇಳಬೇಕಾದ್ರೆ ಐ ಗಾಟ್ ಕನೆಕ್ಟೆಡ್ ಟು ದ ಸ್ಟೋರಿ. ನನಗೆ ಆ ಕತೆ ಭಾಳ ಇಷ್ಟ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಅಲ್ಲಿವರೆಗೂ ನಾನು ಸಿನಿಮಾನ ಆಸ್ ಅ ಆಡಿಯನ್ ಆಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಅಷ್ಟೇ. ಎಲ್ಲ ಕನ್ನಡ ಸಿನಿಮಾ ನೋಡ್ತಾ ಇದ್ದೆ, ನಾನು ಅದನ್ನು ಅನಲೈಸ್ ಮಾಡ್ತಾ ಇದ್ದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ. ಬಟ್ ಇವ್ರು ಹೇಳಿದ ಕತೆ, ಆಮೇಲೆ ಆ ಕತೆಯಲ್ಲಿರೋ ಹೊಸತನ ಮತ್ತು ಹೊಸ ಟೀಮು, ಅವರು ಪಡ್ತಾ ಇದ್ದಿದ್ದ ಕಷ್ಟ ಇನ್ ಟರ್ಮ್ಸ್ ಆಫ್ ನಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಅನ್ನೋದೊಂದು ತೋಡ್ಕೊಂಡಿದ್ರು ಆ ಟೈಮ್ನಲ್ಲಿ. ಸೊ ಓಕೆ, ಇದು ಇಷ್ಟು ಚೆನ್ನಾಗಿರೋ ಕತೆ, ಇದು ಸಿನಿಮಾ ಆಗದೆ ಹಾಗೆ ಕತೆಯಾಗಿ ಉಳಿದಿರಬಾರ್ದು ಅನ್ನೋದೊಂದು ಥಾಟ್ ನನಗೆ ಬಂತು. ಸೊ ಹಾಗಾಗಿ ಪ್ರವೀರ್ ನನ್ನ ಒಳ್ಳೆ ಸ್ನೇಹಿತ. ಸೊ ಹಾಗಾಗಿ ಇಲ್ಲ, ಇದು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಬಂತು. ಸುರಾಗ್ ನಮಗೆ ಕತೆ ನರೇಟ್ ಮಾಡಿದ ರೀತಿ ವಾಸ್ ವೆರಿ ಇಂಪ್ರೆಸಿವ್. ಅವ್ನು ಫುಲ್ ಇನ್ವಾಲ್ವ್ ಆಗ್ಬಿಟ್ಟು ಒಂದು ಎಕ್ಸ್ಟ್ರಾಡಿನರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಕತೆ. ಸೊ ಓಕೆ, ಪರವಾಗಿಲ್ಲ, ಇವರು ಹೊಸಬ್ರಾದ್ರೂ ಟ್ಯಾಲೆಂಟ್ ಇದೆ, ಈ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಈಸ್ ಇಂಪಾರ್ಟೆಂಟ್ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಕತೆಗೆ ಒಪ್ಕೊಂಡಿದ್ದು. ಅದಾದಮೇಲೆ ಸಾಕಷ್ಟು ಅದರಲ್ಲಿ ಇಂಪ್ರೂವೈಸೇಷನ್ಸ್ ಮಾಡಿ ಅದಕ್ಕೆ ಬೇಕಾದಂಥ ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಸ್ನ ಎಲ್ಲಾದ್ರೂ ಯಾವುದಕ್ಕೆ ಕುಂದುಕೊರತೆ ಬರದೇ ಇರೋ ಥರ ನಾನು ಅದು ತುಂಬಿ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದು ನಿಜ. ಅದೇ ಥರ ಔಟ್ಪುಟ್ಟು ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಡೆಫಿನೆಟ್ಲಿ ಇದೆ. ಪ್ರವೀರ್, ಇನ್ನು ಈ ಸಿನಿಮಾದಲ್ಲಿ ನಿಮಗೆ ತುಂಬ ವೇರಿಯೇಷನ್ಸ್ ಇದೆ ಕ್ಯಾರೆಕ್ಟರ್. ಕೆಲವೊಂದ್ಸಲ ತುಂಬ ಕೂಲ್ ಆಗಿರ್ತೀರ, ಕೆಲವೊಂದ್ಸಲ ಇದಾಗಿ ಬರ್ಸ್ಟ್ ಆಗ್ತೀರಾ. ಒಂದು ಸೀನ್ ರಿದ್ದಿಮಾ ಅವ್ರ ಜೊತೆ ಬರುತ್ತೆ, ಅವ್ರು ನಿಮ್ಗೇನೋ ಸಜೆಸ್ಟ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಕೂಲ್ ಡೌನ್ ಮಾಡೋಕ್ಕೆ, ಕಾಮ್ ಡೌನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಗ ನೀವೇ ರೇಗ್ತೀರಾ, ನೀನು ನನ್ನ ಸೈಕಾಲಜಿಸ್ಟ್ ಆಗಿ ಟ್ರೈ ಮಾಡಬೇಡ ಅಂತ. ಸೊ ಆ ಸೀನ್ಗಳೆಲ್ಲ ಹೇಗಿತ್ತು? ರಿದ್ದಿಮಾ ಅವ್ರ ರಿಯಾಕ್ಷನ್ ಹೇಗಿತ್ತು? ರಿಷಿಕಾ ಅವ್ರ ರಿಯಾಕ್ಷನ್? ರಿಷಿಕಾ ಅವ್ರು ಆ್ಯಕ್ಚುಲಿ ಫಸ್ಟು ಟೈಮ್ ಆ ಶಾರ್ಟ್ ಕೊಟ್ಟಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕೂಗ್ತೀನಿ ಅಂತ. ಅವ್ರು ಹೇಳಿರಲಿಲ್ಲ ಆ್ಯಕ್ಚುಲಿ. ಸೊ ಆ ಶಾರ್ಟಲ್ಲಿ ನಾನು ರೇಗ್ದಾಗ ಅವರು ತುಂಬ ಆರ್ಗ್ಯಾನಿಕ್ ಅವ್ರು ರಿಯಾಕ್ಷನ್ ಕೊಟ್ಟರು. ನಾವು ರಿಹರ್ಸಲ್ ಮಾಡಿದ್ವಿ, ಬಟ್ ಅಷ್ಟು ಅಗ್ರೆಸಿವ್ ಆಗಿ ಮಾಡ್ತಾರೆ ಅಂತ ನನಗೆ ಆಕ್ಚುಲಿ ಭಯ ಆಯ್ತು ಸೆಟ್ ಅಲ್ಲಿ. ಓಕೆ, ಅದನ್ನ ನೋಡಿದ ತಕ್ಷಣ ಇವರು ನಮ್ಮ ಕ್ಯಾಮ್ರಾ ಆಪರೇಟರ್ ಬಂದ್ಬಿಟ್ಟು ಅಣ್ಣ ಸಕ್ಕದಾಗಿ ಮಾಡಿದ್ವಿ ಅಣ್ಣ ಅಂತ ಹೇಳಿದ್ರು. ಸೊ ಆ ಕಾಂಪ್ಲಿಮೆಂಟ್ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಕೆ, ಹಾಗಾದರೆ ಯಾಕೆ ನಮ್ಮ ಸ್ಟುಡಿಯೋದಲ್ಲೇ ಅದೊಂದು ಮತ್ತೊಂದು ಸಲ ಮಾಡಿ ಆ ಡೈಲಾಗ್ ಏನಾದರೂ ಒಂದು ನೆನಪಿದ್ರೆ ಅವ್ರಿಗೆ ಹೇಳಿ, ಅವರು ನಿಮ್ಗೆ ಆ ಡೈಲಾಗ್ ಏನಿತ್ತು, ಏನಿದ್ರು ನಿನ್ನ ಬಗ್ಗೆ ನನ್ನ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ಏನಿದ್ರು ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಓಕೆ, ಟೇಕ್. ಇವಾಗ ಏನಿದ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು. ನೆಕ್ಸ್ಟ್ ಡೈಲಾಗ್, ನೀವು ನನ್ನ ಸೈಕಾಲಜಿಸ್ಟ್ ಆಗೋ ಅಗತ್ಯ ಇಲ್ಲ, ಪ್ಲೀಸ್ ಗೆಟ್ ಔಟ್ ಆಫ್ ಮೈ ವೇ. ಸೂಪರ್, ಚೆನ್ನಾಗಿದೆ. ಬಟ್ ಅದು ಆ ಚೇಂಜ್ ಓವರ್ ಇರುತ್ತಲ್ಲ, ಅದನ್ನು ಯಾರಿಂದಾದರೂ ಇನ್ಸ್ಪೈರ್ ಆಗಿದ್ದೀರಾ? ಈ ಥರ ಸಡನ್ ಚೇಂಜ್ ಓವರ್, ಕಾಮಿಂದ ಅಗ್ರೆಸಿವ್ ಆಗೋದು, ಎನಿ ಆ್ಯಕ್ಟರ್? ಸೊ ಈ ಎಕ್ಸೆಂಟ್ರಿಕ್ ಬಿಹೇವಿಯರ್ಸ್ ಎಲ್ಲ ಆ್ಯಕ್ಚುಲಿ ತುಂಬ ಆ್ಯಕ್ಟರ್ಸು, ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುದೀಪ್ ಸರ್ ಅದನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ. ಆಮೇಲೆ
ಇವ್ರು ವಿಜಯ್ ದೇವರಕೊಂಡ ಅವರು ಹಲವಾರು ಆಕ್ಟರ್ಸ್ ಆಕ್ಚುಲಿ ತುಂಬಾ ಈ ಎಕ್ಸೆಂಟ್ರಿಸಿಟಿ ತುಂಬಾ ಚೆನ್ನಾಗಿ ತಗೊಂಡ್ಬರ್ತಾರೆ. ಆದ್ರೆ ನಾನು ನನ್ನ ರೀತಿಯಲ್ಲಿ ನನ್ನ ಶೈಲಿಯಲ್ಲಿ ತಗೊಂಡ್ಬಂದಿದ್ದೀನಿ. ಅಂದ್ರೆ ಈ ಕ್ಯಾರೆಕ್ಟರ್ಗೋಸ್ಕರ ಒಂದು ಪ್ರಿಪರೇಷನ್ ಇತ್ತು. ಇದು ಆಲ್ರೆಡಿ ಒಂದು ಟ್ರಾಮಾ ಇಂದ ಈ ತರ ಎಕ್ಸೆಂಟ್ರಿಕ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಸೊ ಆ ಕಾರಣ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಡೀಟೇಲಿಂಗ್ ಇದೆಯಲ್ಲ, ನಾನು ಮತ್ತೆ ಸುರಾಗ್ ಅವ್ರ ಕೂತು ಈ ಕ್ಯಾರೆಕ್ಟರ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ತುಂಬಾ ಸುಲಭ ಆಯ್ತು. ಯಾಕಂದ್ರೆ ಅವರು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು, ನಾನು ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ. ಬರೀ ನಾನೇ ಹೇಳ್ದಂಗೆ ನೀನು ಮಾಡು ಅಂತ ಅವ್ರು ಯಾವತ್ತೂ ಹೇಳಿರ್ಲಿಲ್ಲ. ನಾನು ಹೇಳಿದ ಪಾಯಿಂಟ್ಸ್ನ ಅವ್ರು ಕನ್ಸಿಡರ್ ಮಾಡ್ತಿದ್ರು, ಅವ್ರು ಹೇಳಿದ ಪಾಯಿಂಟ್ಸ್ ನಾನು ಕನ್ಸಿಡರ್ ಮಾಡ್ತಿದ್ದೆ. ಸೊ ಒಂದು ಕೊಲಾಬ್ರೇಟಿವ್ ಆಗಿತ್ತು. ಇನ್ಫ್ಯಾಕ್ಟ್ ನಮ್ಮ ಪ್ರೊಡ್ಯೂಸರ್ ಅವ್ರು ಎಷ್ಟು ಸೆನ್ಸಿಬಲ್ ಆಗಿದ್ದಾರೆ ಅಂದ್ರೆ ಅವ್ರ ಸ್ಟೋರಿಗೆ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಎಲ್ಲರೂ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೀವು ಕ್ಲೈಮ್ಯಾಕ್ಸ್ ನೋಡಿರ್ತೀರ, ಅದಕ್ಕೆ ಅವ್ರ ನಮ್ಮ ಪ್ರೊಡ್ಯೂಸರ್ಸ್ ಅವರು ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವ್ರು ಹೇಳೋ ಕೆಲವು ಪಾಯಿಂಟ್ಸ್ ತುಂಬಾ ಒತ್ತಾಯ ಮಾಡಲ್ಲ, ಅವ್ರು ಹೇಳ್ತಾರೆ. ಅವ್ರು ಹೇಳಿದಾಗ ನಮ್ಗೆ ಹಿಂಗ್ ಕರೆಕ್ಟ್ ಅಲ್ಲ, ಚೆನ್ನಾಗಿದೆಯಲ್ಲ ಅಂತ ನಾವು ಆ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ತರ ಎಲ್ಲರೂ ಒಂದು ಚೆನ್ನಾಗಿ ಈ ತರ ಕಾಂಟ್ರಿಬ್ಯೂಟ್ ಮಾಡಿದಾಗ ಒಳ್ಳೆ ಸಿನಿಮಾ ಆಗುತ್ತೆ. ಆ ಸಿನಿಮಾ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗುತ್ತೆ, ಆಡಿಯನ್ಸ್ಗೆ ಮುಟ್ಟುತ್ತೆ. ಸೊ ಅದು ನಿದ್ರಾದೇವಿ ಮೂಲಕ ಆಗಿದೆ ಅಂತ. ಇನ್ನು ರಿಷಿಕಾ ಅವರಿಗೆ ಅವರು ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರಲ್ಲ ಕಂಪ್ನಿ, ಅವ್ರದ್ದೆಲ್ಲ ಕಂಪ್ಲೇಂಟ್ ಬಂದಿದೆ ನಮಗೆ TV9ಗೆ. ನೀವು ಹೆಂಗೆ ಅವರಿಗೆ ದಿಂಬು ಚಾಪೆ ಎಲ್ಲ ಹಾಕಿ ಅಲ್ಲಿ ಸೋಫಾದಲ್ಲಿ ಹೆಂಗೆ ಪರ್ಮಿಷನ್ ಕೊಟ್ರಿ ಅಂತ? ಇಲ್ಲ, ಬರೀ ಮಲ್ಗೋಗ್ ಬಂದಿದ್ರಲ್ಲ, ಸೊ ಬಿಟ್ಟೆ, ನೋ ಪ್ರಾಬ್ಲಮ್. ಜಸ್ಟ್ ಬರೀ ಬರೀ ಮಲ್ಗಿಲ್ಲ, ಮಾತಾಡ್ಬೇಕು, ಡಿಸ್ಟರ್ಬ್ ಮಾಡ್ತಾ ಇದ್ರು ಕೆಲಸ. ಇಲ್ಲ, ಅದಕ್ಕೆ ಹೇಳ್ದಾರ ಸ್ವಲ್ಪ ಮೆತ್ತಗೆ ಮಾತಾಡಿ ಅಂತ. ಅದಕ್ಕೆ ನನಗೆ ಹಾಲು ಕುಡಿಸ್ಬಿಟ್ಟು ಕಳಿಸ್ಬಿಟ್ರು. ಇಲ್ಲ, ಆಕ್ಚುಲಿ ನನಗೆ ಆ ಸೂಸೈಡ್ ಹೆಲ್ಪ್ ಲೈನ್ ಬಗ್ಗೆ ನಾವು ಫಸ್ಟ್ ಸುರಾಗ್ ಮತ್ತೆ ನಾನು ಡಿಸ್ಕಸ್ ಮಾಡಿದಾಗ ನಾನು ಹೋಗಿ ನನಗೆ ಸೂಸೈಡ್ ಹೆಲ್ಪ್ ಲೈನ್ ಇದೆ ಅಂತಾನೆ ಗೊತ್ತಿರಲಿಲ್ಲ ಅವಾಗ ತನಕ. ಟು ಬಿ ಆನೆಸ್ಟ್, ನನಗೆ ಆಕ್ಚುಲಿ ಈ ತರ ಒಂದು ಸೆಂಟರ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ಅಂದ್ರೆ ಕೇಳಿದ್ದೆ, ಬ್ಯಾಂಗ್ಳೂರಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಅದು ಹೋಗಿ ಆನ್ಲೈನ್ ಹೋಗಿ ನಾನೆಲ್ಲ ಚೆಕ್ ಮಾಡಿ ಅವಾಗ ನನಗೆ ಗೊತ್ತಾಯ್ತು ಈ ತರ ಇದೆ, ಈ ತರ. ಮತ್ತೆ ಅವ್ರು ಹೆಂಗ್ ಡಿಸ್ಕಷನ್ ಮತ್ತೆ ಅದ್ರ ಬಗ್ಗೆ, ಅಂದ್ರೆ ಈ ಕ್ಯಾರೆಕ್ಟರ್ ಅವಳ ಜಾಬೇ ಅದಲ್ಲ, ಶೀಸ್ ಅ ಕೌನ್ಸಿಲರ್. ಸೊ ಅದೆಲ್ಲ ನನಗೆ ಈ ಫಿಲ್ಮ್ ಮೂಲಕ ನನಗೆ ಗೊತ್ತಾಯ್ತು ಇದೆಲ್ಲ ಇದೆ ಅಂತ. ಓಕೆ. ಇನ್ನು ಸರ್, ಸುಧಾರಾಣಿ ಅವರಂತ ಆ್ಯಕ್ಟ್ರುಗಳು, ನಾವು ಅವ್ರನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಬಂದಂಥವ್ರು, ಅವ್ರನ್ನ ಹೇಗೆ ರೋಪಿನ್ ಆಯಿತು? ಇಲ್ಲ, ಇದು ಕತೆ ಅಂತ ನನಗೆ ಫಸ್ಟ್ ಬಂದಿದ್ದ ದಿವಸನೇ ಅವತ್ತೇ ನಮಗೆ ಆ ಪಾತ್ರದ ಇಮ್ಯಾಜಿನೇಷನಲ್ಲಿ ಸುರಾಗ್ ಅವ್ರು ಹೇಳಿದರು, ಸರ್ ಇದರಲ್ಲೊಂದು ಅಮ್ಮನ ಪಾತ್ರ ಇದೆ, ಅದಕ್ಕೆ ಸುಧಾರಾಣಿ ಮೇಡಮ್ ಆದರೆ ಆಪ್ಟಾಗಿರ್ತಾರೆ, ಅವ್ರ ಹತ್ರ ಮಾತಾಡಿಲ್ಲ, ಬಟ್ ಹೇಗೋ ಮಾಡಿ ನಾನು ಅವ್ರನ್ನ ಒಪ್ಪಿಸ್ತೀನಿ. ಸೊ ನನಗೆ ಫಸ್ಟು ನರೇಷನ್ ಟೈಮಿಂದನೂ ಅದರಲ್ಲಿ ಅಮ್ಮ ಅಂದರೆ ಸುಧಾರಾಣಿನೇ ಅನ್ನೋ ಇಮ್ಯಾಜಿನೇಷನಲ್ಲೇ ನಾನು ಕತೆ ಕೇಳಿದ್ದು. ಸೊ ಹಾಗಾಗಿ ಅವರು ಭಾಳ ಬ್ರಿಲಿಯಂಟ್ ಆ್ಯಕ್ಟರ್. ಅದರಲ್ಲಿ ಕೆಲವಷ್ಟು ಡೈಲಾಗ್ಸ್ ಇದೆ ಅವ್ರದ್ದೆಲ್ಲ, ಸ್ಟಾರ್ಟಿಂಗಲ್ಲೇ ಬರುತ್ತದೆಲ್ಲ. ಆ ನಿದ್ರಾ ದೇವತೆ ಲೋಕನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅವ್ರ ವಾಯ್ಸ್ ಇರುತ್ತೆ. ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಅವ್ರದ್ದು ಚಿಕ್ಕ ಪಾತ್ರ ಆದ್ರೂ ಭಾಳ ಪವರ್ಫುಲ್ ರೋಲ್, ಇಂಪ್ಯಾಕ್ಟ್ಫುಲ್ ರೋಲ್. ಸೊ ಹಾಗಾಗಿ ನಮಗೆ ಅವರು ಅಷ್ಟು ಚಿಕ್ಕ ಪಾತ್ರ ಒಪ್ತಾರೋ ಒಪ್ಪಲ್ಲನ ಇದು ಇತ್ತು ಕನ್ಸರ್ನ್. ಬಟ್ ಕತೆ ಅರ್ಥ ಮಾಡ್ಕೊಂಡಾದ್ಮೇಲೆ ಶಿ ಅಗ್ರೀಡ್, ವೆರಿ ಥ್ಯಾಂಕ್ಫುಲ್ ಟು ಹರ್. ಭಾಳ ಚೆನ್ನಾಗಿ ಪರ್ಫಾರ್ಮು ಮಾಡಿದ್ದಾರೆ. ಅದಲ್ಲದೆ ಅದರಲ್ಲಿ ಶ್ರುತಿ ಹರಿಹರನ್ ಆಗಲಿ, ಈ ಥರ ಚಿಕ್ಕ ಚಿಕ್ಕ ರೋಲ್ಸ್ ಸಾಕಷ್ಟಿದೆ, ಬಟ್ ವೆರಿ ಇಂಪ್ಯಾಕ್ಟ್ಫುಲ್ ರೋಲ್. ಪ್ರತಿಯೊಂದು ಪಾತ್ರನೂ ಅದರಲ್ಲಿ ಅದಕ್ಕೇನೋ ಒಂದು ಕಾರಣ ಇಲ್ಲದೆ ಸುಮ್ಮನೆ ಯಾರನ್ನೂ ತುಂಬಿಲ್ಲ ಅಲ್ಲಿ. ಭಾಳ ಚೆನ್ನಾಗಿ ಒಪ್ಕೊಂಡ್ರು. ಮತ್ತು ಅದಕ್ಕೆ ಬೇಕಾದಂಥ ಪರ್ಫಾರ್ಮಿಂಗ್ ಆರ್ಟಿಸ್ಟ್ನೇ ಹಾಕ್ಕೊಂಡು ಮಾಡಿದ್ದು ಇತ್ತು ಅದರಲ್ಲಿ. ಸುಮಾರು ಎಷ್ಟು ದಿನ ಶೂಟ್ ಮಾಡಿದ್ದೀರಾ ಸರ್ ಈ ಮೂವಿ? ಟೋಟಲ್ ಅಬೌಟ್ ಒಂದು 40 days ಅಪ್ರಾಕ್ಸಿಮೇಟ್ಲಿ. 3 ಶೆಡ್ಯೂಲ್ಸಲ್ಲಿ ಬ್ರೇಕ್ ತೊಗೊಂಡು ಮಾಡಿದ್ದಾಯಿತು, ಬಟ್ ಎಲ್ಲನೂ ಪ್ಲಾನ್ ಪ್ರಕಾರನೇ ಹೋಗಿದ್ದು. ಲೊಕೇಶನ್ಸ್ ಎಲ್ಲೆಲ್ಲಿ? ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಲೊಕೇಶನ್ಸ್ ನಮ್ಮ ಕತೆ ಎಲ್ಲ ಸಿಟಿಲಿ ನಡೆಯೋದ್ರಿಂದ ಬೆಂಗಳೂರು ಸರೌಂಡಿಂಗ್ ಲೊಕೇಶನ್ಸು, ಪ್ಲಸ್ ಮಹಾಬಲಿಪುರಂ ಅಲ್ಲಿ ಕೆಲವು ಬೀಚ್ ಸೀಕ್ವೆನ್ಸ್ ಎಲ್ಲ ಇತ್ತು, ಅದೆಲ್ಲ ಅಲ್ಲಿ ಶೂಟ್ ಮಾಡಿದ್ದು. ಕೆಲವು ಹಿಲ್ ಸ್ಟೇಷನ್ ಸೀಕ್ವೆನ್ಸ್ ಸ್ವಲ್ಪ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ದು ಉಂಟು. ಸ್ಪೆಷಲ್ ಆಗಿ ನಾವು ಅದನ್ನು ಗ್ರೀನ್ ರೂಮಲ್ಲಿ ಶೂಟ್ ಮಾಡಿದ್ವಿ. ಒಂದು VFX ಪೋರ್ಷನ್, ನೀವು ಅದು ನಿದ್ರಾದೇವಿ ವರ್ಲ್ಡ್ ನೋಡಿರ್ತೀರ. ಸೊ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಪ್ಲೇಸ್ನ ಹೈರ್ ಮಾಡಿಬಿಟ್ಟು ಗ್ರೀನ್ ಸ್ಕ್ರೀನ್ಸ್ ಎಲ್ಲ ಹಾಕಿ, ಆಮೇಲೆ ವೈಟ್ ಸ್ಯಾಂಡ್ನ ಹುಡುಕಿ ವೈಟ್ ಸ್ಯಾಂಡ್ನ ಅಲೋಕೇಟ್ ಮಾಡಿ, ಆಮೇಲೆ ಅದಕ್ಕೆ ಕೆಲವು ಸೆಟ್ ವರ್ಕ್ ಎಲ್ಲ ಮಾಡಿ, ಉಲ್ಲಾಸ್ ಹೈದೂರ್ ಅವ್ರು ನೋಡಿರ್ತೀರ ಅವ್ರ ವರ್ಕ್, ಸಪ್ತಸಾಗರ ಆಗಿರ್ಲಿ, 777 ಚಾರ್ಲಿ, ಅವನೇಶ್ರೀ ಮನ್ನಾರ್, ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿ ಸೆಟ್ನ ಹಾಕಿದ್ರು ಅವತ್ತು. ಆ ವರ್ಲ್ಡ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಅದು ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ. ಒಂಥರ ಪಿಂಕಿಶ್ ಬ್ಲೂ ಹ್ಯೂಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಸಿ ಅಂದ್ರೆ ನೀವು ಫಾರಿನ್ ಹೋಗೋ ಶೂಟ್ ಮಾಡೋದು ಒಂದೇ, ಅದು VFX ವರ್ಲ್ಡ್ ತೋರಿಸಿರೋದು ಒಂಥರ ಡಿಫ್ರೆಂಟ್ ಆಗಿದೆ. BGM ಯಾರು, ಮ್ಯೂಸಿಕ್ ಯಾರು ಮಾಡಿರೋದು? ತುಂಬಾ ಆಪ್ಟ್ ಆಗಿದೆ ನಿಮ್ಮ ಪ್ರತಿಯೊಂದು ಸಿಂಗಲ್ ಕೂಡ. ನಕುಲ್ ಅಲ್ಲ? ಹೌದು, ತುಂಬಾ ಹಾಡು ಕೂಡ ಹಾಡಿದ್ದಾರೆ ಅನ್ಸುತ್ತೆ. ನಕುಲ್ ಅಭ್ಯಂಕರ್ ಅವರು ಆಕ್ಚುಲಿ ತುಂಬಾ ಸೆನ್ಸಿಟಿವ್ ಆಗಿ ಸ್ಕೋರ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕ್ಯಾರೆಕ್ಟರ್ಸ್ನ ತಲೆಯಲ್ಲಿ ಇಟ್ಕೊಂಡು, ಕ್ಯಾರೆಕ್ಟರ್ಸ್ ಪರ್ಸನಾಲಿಟಿನ ತಲೆಯಲ್ಲಿ ಇಟ್ಕೊಂಡು, ಅದಕ್ಕೋಸ್ಕರ
ನೀಟಾಗಿ ಕ್ಯೂರೇಟ್ ಮಾಡಿದ್ದಾರೆ ಮ್ಯೂಸಿಕ್ನ. ಆ್ಯಕ್ಚುಲಿ ನಕುಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಅಂಡರ್ ರೇಟೆಡ್ ಅನ್ಸುತ್ತೆ, ಅವ್ರಿಗೆ ಇನ್ನೂ ದೊಡ್ಡ ಅವಕಾಶಗಳು ಸಿಗಬೇಕು. ಅವ್ರ BGM ಅಂದ್ರೆ ಹೆಂಗಂದ್ರೆ ತುಂಬಾ ಅಂದ್ರೆ ಅವ್ರು ತುಂಬಾ ಸೀನ ಎಷ್ಟು ಅವರು ಎಲಿವೇಟ್ ಮಾಡ್ತಾರೆ. ಇಟ್ಸ್ ಬ್ಯೂಟಿಫುಲ್. ಹೌದು ಹೌದು. ಸೊ ನಾನು ನಿಮ್ಗೆ ಇಬ್ಬರಿಗೆ ಒಂದು ಕ್ವಿಕ್ಕಾಗಿ ಕೆಲವು ಕ್ವಶನ್ಸ್ ಕೇಳ್ತೀನಿ, ಎಷ್ಟು ಸ್ಪಾಂಟೇನಿಯಸ್ ಆಗಿ ನೀವು ರಿಪ್ಲೈ ಮಾಡ್ತೀರಾ ನೋಡೋಣ. ನಿಮ್ಮ ಸಿನಿಮಾ ಸಂಬಂಧಪಟ್ಟ ಹಾಗೇನೆ. ಓಕೆ, ಕ್ವಿಕ್ಕಾಗಿ ಯಾರ್ಯಾರು ಹೇಳ್ತೀರಾ ಅಂತ. ಇಬ್ಬರಲ್ಲಿ ನಿದ್ದೆ ಅಥವಾ ಕನಸು ಈ ವರ್ಡ್ ಇರುವಂಥ 5 ಕನ್ನಡ ಹಾಡು. ನಿದ್ದೆ ಅಥವಾ ಕನಸು? ನಿದ್ದೆ ಬಂದಿಲ್ಲ ಒಂದು, ನಿದ್ದೆ ಬಂದಿಲ್ಲ. ಕನಸು ನಮ್ಮ ಸಿನಿಮಾದ ಕೇಳಬಹುದಾ? ಇಲ್ಲ ನಿಮ್ದು ಬಿಟ್ಟು. ಜೋಜೋ ಲಾಲಿ ನಿದ್ರಾ ದೇವಿ ಬಾ. ಓಕೆ, ಇಲ್ಲ ನಿಮ್ಮ ಸಿನಿಮಾ ಬಿಟ್ಟು ಕನಸು ಇರಬೇಕು, ಇಲ್ಲಾಂದ್ರೆ ನಿದ್ದೆ ಇರಬೇಕು. ಅದರಲ್ಲಿ ಅವ್ರು ಒಂದು ಹೇಳಿದ್ರು ನಿಮಗೆ. ಜೋಜೋ ಅದು ವಿಷ್ಣು ವರ್ಧನ್ ಅವ್ರದ್ದು ಹಾಡಿ. ನಿದ್ರಾ ದೇವಿ ಬಾ ಮೆಲ್ಲಗೆ. ಓಕೆ, ಒಂದು ಕೊಡ್ತೀನಿ. ಕನಸು ಕನಸುಗಾರ ಅಂತ ಒಂದು ಸಾಂಗ್ ಇದೆಯಲ್ಲ ರವಿಚಂದ್ರನ್ ಸರ್ದು, ಕನಸುಗಾರನ ಒಂದು ಕನಸು ಕೇಳೋಣ. ಓಕೆ, ಕನಸು ಸ್ವಲ್ಪ ಹಿಂಟ್ ಕೊಡಿ. ಅವರು ಹೆಲ್ಪ್ ಮಾಡ್ತಾರೆ. ಕನಸು. ಓಕೆ, ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಸಾಂಗ್ ಇದೆಯಲ್ಲ. ಓಕೆ, ನಿದ್ದೆ ಜೊತೆ ಮಾಡಬಹುದಾದಂಥ 5 ಕೆಲಸ. ನಿದ್ದೆ ಜೊತೆ ನಿದ್ದೆ ಮಾಡ್ತಾ ಗೊರ್ಕೆ ಹೊಡಿಬೋದು. ಅದೇ ನಾನು ಹೇಳಿದೆ, ಸ್ನೋರ್. ಅವ್ರಿಗೆ ಹೋಗುತ್ತೆ ಒಂದು. ಇನ್ನು 4 ನಿದ್ದೆ ಜೊತೆ ಅಂದ್ರೆ ನಿದ್ದೆ ಮಾಡಿದ್ಮೇಲೆ ಕನ್ಸು ಕಾಣ್ಬೋದು. 2 ನಿದ್ದೆಯಲ್ಲಿ ನಡೆಯೋದು, ಅದು ಮಾಡಿದ್ದೀನಿ. ನಿದ್ದೆಯಲ್ಲಿ ನಡೆಯೋದು. 2 ನಿದ್ದೆಯಲ್ಲಿ ಹೊಡಿಯೋದು, ಕಿಕ್ ಮಾಡ್ತಾರೆ ಕೆಲವೊಬ್ರು. ಅದ್ ಬಿಟ್ಟು ಏನೇನು ಮಾಡ್ತಾರೆ? ನಿದ್ದೆ ಮಾಡ್ತಾ ಟ್ರಾವೆಲ್ ಮಾಡ್ಬೋದು, ಬಸ್ಸಲ್ಲಿ ನೈಟ್ ಬಸ್ಸಲ್ಲಿ ಹೋಗಿ ಟ್ರಾವೆಲ್ ಮಾಡ್ಬೋದು. ಓಕೆ, ಯಾಕಂದ್ರೆ ನಾವು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನೈಟ್ ಬಸ್ಸಲ್ಲೇ ಬರ್ತಾ ಇದ್ದೀವಿ. ಸೊ ನಿದ್ದೆ ಬರದೇ ಇದ್ರೆ ಪ್ರವೀರ್ ಏನು ಮಾಡ್ತಾರೆ ರಿಯಲ್ ಲೈಫಲ್ಲಿ? ನಿದ್ದೆ ಬರ್ದಿದ್ರೆ ಆ್ಯಕ್ಚುಲಿ ಸಿನಿಮಾ ನೋಡ್ತೀನಿ. ಓಕೆ, ಸಿನಿಮಾ ನೋಡ್ತೀನಿ, ಆಮೇಲೆ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ತೀನಿ ಫುಡ್. ಓಕೆ, ಫುಡ್ ಆರ್ಡರ್ ಮಾಡ್ತೀನಿ, ಆಮೇಲೆ ಬೇರೇನು ಮಾಡಿ ಅಷ್ಟೇ ಅನ್ಸುತ್ತೆ. ಅಷ್ಟೇ. ಓಕೆ, ರಿಷಿಕಾ? ನಾನು ಜನರಲಿ ಕೆಲವು ಸ್ಲೀಪ್ ಹ್ಯಾಬಿಟ್ಸ್ ಇದೆ. ಸೊ ಬುಕ್ ಓದ್ತೀನಿ ನಿದ್ದೆ ಬಂದಿಲ್ಲ ಆದರೆ. ಓಕೆ, ಇಲ್ಲಾದರೆ ಕೆಲಸಕ್ಕೆ ಬುಕ್ ಮೂಡ್ ಇಲ್ಲಾದರೆ ನಾನು ಏನಾದರೂ ಒಂದು ಶೋ, ನನಗೆ ನಾನು ಆಲ್ರೆಡಿ ನೋಡಿರೋ ಶೋ ನಾನು ಮತ್ತೆ ನೋಡ್ತೀನಿ. ನನಗೆ ಹೊಸದು ನಾನು ನೋಡಲ್ಲ, ನಿದ್ದೆ ಬಂದಿಲ್ಲ ಆದರೆ ನೋಡಿ. ಅದು ಕೆಲಸ ನನಗೆ ನಿದ್ದೆ ಬರೋ ಥರ ಹೆಲ್ಪ್ ಮಾಡ್ತೀನಿ. ಇಲ್ಲಾದರೆ ನಾನು ಅಕ್ಕಗೆ ಕಾಲ್ ಮಾಡ್ತೀನಿ. ಓಕೆ, ಸರ್ ನೀವೇನು ಮಾಡ್ತೀರಾ? ನಿದ್ದೆ ಬರಲಿಲ್ಲ ಅಂತಂದರೆ ಜನರಲಿ ಏನಾದ್ರು ತಿಂತೀನಿ. ಏನಾದ್ರು ತಿಂದ್ಬಿಟ್ಟು ಒಂದಷ್ಟು ನೀರು ಕುಡಿದ್ಬಿಟ್ಟು ಇನ್ನೊಂದಷ್ಟು ಎಲ್ಲೋ ಒಂದಷ್ಟು ಫೋನ್ ನೋಡ್ಬಿಟ್ಟು ಓಕೆ ಅದು ಆದಾಗ ಅದೇ ಹಂಗೆ ನಿದ್ದೆಗೆ ಹೋಗ್ತೀನಿ. ಡೈರೆಕ್ಟರ್ ಕಾಲ್ ಮಾಡ್ತಾರೆ. ಓಕೆ, ಇನ್ನು ನಾರ್ಮಲಿ ಎಷ್ಟು ನಿದ್ದೆ ಮಾಡ್ತೀರಾ ನೀವು? ನಾರ್ಮಲ್ ಆಗಿ ನಾನು ಆವ್ರೇಜ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಒಂದು 8 to 9 hours ನಿದ್ದೆ ಮಾಡ್ತೀನಿ. ರಿಷಿಕಾ? ಜನರಲಿ 8 to 9 hours. ಬಟ್ ನನಗೆ ಮೈಂಡಲ್ಲಿ ಸ್ವಲ್ಪ ಆಂಗ್ಸೈಟಿ ಇಲ್ಲದೆ ಸ್ಟ್ರೆಸ್ ಇದ್ರೆ ಇಡೀ ರಾತ್ರಿ ನನಗೆ ನಿದ್ದೆ ಬರಲ್ಲ. ಬಟ್ ಇಲ್ಲಾದ್ರೆ ನಾನು ಚೆನ್ನಾಗಿ 8 to 9 hours ನಾನು ಮಲಗ್ತೀನಿ. 7 to 9 hours. ಸರ್ಗಂತ ಇವಾಗ ಸ್ವಲ್ಪ ನಿದ್ದೆ ಕಮ್ಮಿ ಆಗಿರಬೇಕು. ನಿದ್ದೆ ಕಮ್ಮಿ ಆಗಿದೆ. ಇನ್ಮೇಲೆ ಜನರ ರೆಸ್ಪಾನ್ಸ್ ನೋಡ್ತಾ ಸ್ವಲ್ಪ ನಿದ್ದೆ ಬರ್ಬೋದು ಅನಿಸ್ತಾ ಇದೆ. ಈಗ ರಿಯಾಕ್ಷನ್ ಚೆನ್ನಾಗಿದೆ. ಬಟ್ ಅದರ್ವೈಸ್ ಜನರಲಿ ನಾನು ಲೇಟಾಗೆ ಮಲ್ಗೋದು, ಲೇಟಾಗಿ ಹೇಳೋದು, ಅದೇ ಆಗೋಗ್ಬಿಡುತ್ತೆ. ಆಫೀಸ್ ಟೆನ್ಷನ್ಸ್ ಅದು ಇದು ಇದ್ದೇ ಇರುತ್ತೆ ನಮಗೆಲ್ಲ. ಓಕೆ, ಬಟ್ ಈ ಸಿನಿಮಾ ಪ್ರೋಸೆಸ್ಸಲ್ಲಿ ಒಂದಷ್ಟು ದಿವಸ ನಿದ್ದೆ ಕೆಟ್ಟಿದ್ದು ನಿಜಾನೇ. ಈಗ ಬರೋ ರೆಸ್ಪಾನ್ಸ್ ಚೆನ್ನಾಗಿ ಆಗ್ತಾ ಇದೆ, ಸ್ವಲ್ಪ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ. ಸೊ ಹಾಗಾಗಿ ನಿದ್ದೆ ಬರ್ಬೋದು ಅನ್ಸುತ್ತೆ ಇನ್ಮೇಲೆ. ಓಕೆ, ಈಗ ಎಲ್ಲರಿಗೂ ಅದೇ ನಿದ್ದೆ ಬರ್ತಾ ಇಲ್ಲ, ತುಂಬ ಆಂಕ್ಷಿಯಸ್ ಆಗಿದ್ದೀವಿ. ಓಕೆ, ಇನ್ನು ನಿಮ್ಮ ಸಿನಿಮಾ ಕಾಸ್ಟ್ ಬಗ್ಗೆ ಹೇಳೋದಾದರೆ ಪ್ರವೀರ್, ಸೊ ಅವ್ರಲ್ಲಿ ನೋಡೋದಂಥ ಬೆಸ್ಟ್ ಒಂದು ಗುಣ ನೀವು ನಿಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಡ್ತೀರಾ ಅಂತಂದರೆ ಏನು ಪ್ರವೀರ್ನ ನೋಡಿ? ಡಿಸಿಪ್ಲಿನ್. ಹಿ ಈಸ್ ವೆರಿ ಡಿಸಿಪ್ಲಿನ್ಡ್. ಓಕೆ, ತುಂಬ ಅಂದರೆ ಅವರೆಲ್ಲ ಹೇಳಿದ್ರಲ್ಲ ಇದು ವರ್ಕೌಟ್ ಅದೆಲ್ಲ ಆ್ಯಕ್ಚುಲಿ ಅದೆಲ್ಲ ಮಾಡೋದು ತುಂಬ ಕಷ್ಟ. ರೆಗ್ಯುಲರ್ ಆಗಿ ನಮ್ಮ ಡೈಟ್ ಆಗಲಿ, ಫುಡ್ ಆಗಲಿ, ನಮ್ಮ ಎಕ್ಸಸೈಸ್ ಆಗಲಿ, ಡೈಲಿ ಅಂದರೆ ಕರೆಕ್ಟ್ ಟೈಮ್ಗೆ ಹೋಗೋದು. ಶೂಟ್ ಇದ್ದರೂ ಬೆಳಿಗ್ಗೆ ಅಲ್ಲಿ ಹೋಗಿ ಬರ್ತಾರೆ, ಸಂಜೆ ಹೋಗಿ ಬರ್ತಾರೆ. ಸೊ ಅದು ಡಿಸಿಪ್ಲಿನ್ ನನಗೆ ಅವ್ರಿಗೆ ತುಂಬ ಇಷ್ಟ. ಮತ್ತು ರಿಹರ್ಸಲ್ಸ್ ಅಲ್ಲೂ ಅವ್ರು ತುಂಬ ಡಿಸಿಪ್ಲಿನ್. ನನಗೇನಂದರೆ ನಾನು ಕೆಲವು ವಿಷಯದಲ್ಲಿ ತುಂಬ ಡಿಸಿಪ್ಲಿನ್ ಆಗಿದ್ದೀನಿ, ಕೆಲವು ವಿಷಯದಲ್ಲೆಲ್ಲ. ಬಟ್ ಅವ್ರ ಲೈಫ್ ಸ್ಟೈಲ್ ಅವ್ರು ತುಂಬ ಡಿಸಿಪ್ಲಿನ್ ಆಗಿದ್ದಾರೆ. ಸೊ ದ್ಯಾಟ್ ಇಸ್ ಸಮಥಿಂಗ್ ಐ ರಿಯಲಿ ಲೈಕ್ಡ್ ಅಬೌಟ್ ಹಿಮ್. ಪ್ರವೀರ್, ರಿಷಿಕಾಯಿಂದ ತುಂಬ ಹಂಬಲ್, ಅದೊಂದು ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ. ಅಂದರೆ ಎಲ್ಲರನ್ನೂ ಖುಷಿಯಾಗಿ ಮಾತಾಡಿಸ್ತಾರೆ. ಸೊ ಅದೊಂದು ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ.
ಓಕೆ ಅಷ್ಟೇನಾ? ಓಕೆ, ಕೊನೆಯದಾಗಿ ಪ್ರವೀರ್ ಏನು ಹೇಳ್ತೀರಾ ಕನ್ನಡ ವೀಕ್ಷಕರಿಗೆ? ಸಿನಿಮಾಗೆ ಒಳ್ಳೆ ಓಪನಿಂಗ್ ಸಿಗ್ತಾ ಇದೆ, ಜನ ಬರ್ತಿದ್ದಾರೆ, ಯಾಕಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದು ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಇತ್ತೀಚಿನ ಕೆಲವು ಸಿನಿಮಾ ನೋಡಿದ್ರೆ ಮೌತ್ ಪಬ್ಲಿಸಿಟಿಯಿಂದನೇ ಹಿಟ್ ಆಗಿರೋದು. ಸೊ ಇಂಥ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ, ಏನು ಹೇಳ್ತೀರಾ ವೀಕ್ಷಕರಿಗೆ? ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ. ಸೊ ಒಳ್ಳೆ ಕಂಟೆಂಟ್ ಕನ್ನಡ ಸಿನಿಮಾ ಬಂದಾಗ ಜನರು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ನಾವು ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಜನ ಸೇರಬೇಕು. ಅದಕ್ಕೆ ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್ಗೆ ಅದಾಗಿದೆ, ಒಳ್ಳೆ ಕೊಲಾಬ್ರೇಷನ್ಸ್ ಆಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ನೀವು 2 hours 15 minutes ಬಂದ್ಬಿಟ್ಟು ನೀವು ಕೂತ್ಕೊಂಡಾಗ ನಿಮ್ದೊಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಥಿಯೇಟ್ರಿಂದ ಆಚೆ ಬಂದಾಗಲೂ ನಿಮ್ಗೆ ಎಸೆನ್ಸ್ನ ಕ್ಯಾರಿ ಮಾಡ್ತೀರಾ ಸಿನಿಮಾದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ನ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಓಕೆ, ರಿಷಿಕಾ ಈ ಕ್ಯಾಂಪ್ಗೆ ಹೇಳ್ಬೋದು. ಈ ಸಿನಿಮಾ ನಾನು ಹೆಮ್ಮೆಯಿಂದ ಹೇಳ್ಬೋದು, ಕತೆ ಅಷ್ಟೇ ಅಲ್ಲ, ಮೇಕಿಂಗು ತುಂಬ ಬ್ಯೂಟಿಫುಲ್ ಆಗಿದೆ, ಮ್ಯೂಸಿಕ್ಕು ತುಂಬ ಬ್ಯೂಟಿಫುಲ್ ಆಗಿದೆ. ಫಸ್ಟಿಂದ ಓಕೆನಾ? ನಾನು ನಮ್ಮ ಸಿನಿಮಾ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಬೋದು. ಕತೆ ಅಷ್ಟೇ ಅಲ್ಲ, ವಿಜುವಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ. ಈಗ ನಮ್ಮದು ಈಗ ಸೆಕೆಂಡ್ ಡೇ ಯಾರೆಲ್ಲ ನೋಡಿದ್ದಾರೆ ಸಿನಿಮಾ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ತುಂಬ ಅಂದರೆ ಕ್ಯಾರೆಕ್ಟರ್ ಏನು ಫೀಲ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಅದೆಲ್ಲ ಆಡಿಯನ್ಸ್ ಫೀಲ್ ಮಾಡ್ತಿದ್ದಾರೆ, ಆ್ಯಂಡ್ ದಟ್ ಈಸ್ ದ ಇಂಟೆನ್ಷನ್ ಆಫ್ ದ ಫಿಲ್ಮ್. ಸೊ ಅದೇ ಕೇಳ್ಕೊಡ್ತೀನಿ, ನಾವು ಸಿನಿಮಾ ಮಾಡಿರೋದೇ ನಿಮ್ಗೆಲ್ಲರಿಗೋಸ್ಕರ, ಆಡಿಯನ್ಸ್ಗೋಸ್ಕರ. ಸೊ ಅದು ಆ್ಯಂಡ್ ಇಟ್ ವಾಸ್ ಮೇಡ್ ಥಿಯೇಟರ್ ಎಕ್ಸ್ಪೀರಿಯನ್ಸಿಗೆ ಮಾಡಿದ್ದೀವಿ. ಸೊ ದಯವಿಟ್ಟು ಥಿಯೇಟರ್ಸ್ ಹೋಗಿ ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಿಮ್ಮ ಕಡೆಯಿಂದ ಕನ್ನಡಿಗರಿಗೆ ಏನೊಂದು ಪ್ರಾರ್ಥನೆ ಇದೆ? ಒಂದು ಒಳ್ಳೆ ಕನ್ನಡ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಮಾಡಿದ್ದೀವಿ. ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸು ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಆಸ್ಪೆಕ್ಟ್ಸ್ ಇದೆ. ಗ್ರಾಫಿಕಲ್ ವರ್ಡ್ ಆಗಲಿ ಅಥವಾ ಅದರಲ್ಲಿರೋ ಚಿಕ್ಕ ಮಕ್ಕಳ ಲೈಫ್ನಲ್ಲಿ ನಡೆಯುವಂಥ ಕೆಲವು ಘಟನೆಗಳು, ಅದನ್ನು ಪೇರೆಂಟ್ಸ್ ಆಗಿ ನಾವು ಹೇಗೆ ಅದನ್ನು ನಮ್ಮ ಮಕ್ಕಳ ಜೀವನದಲ್ಲಿ ಹೇಗೆ ಅದನ್ನು ತಿದ್ದಬೇಕಾಗತ್ತೆ ಅಥವಾ ಅವರಲ್ಲಿರೋ ಭಯಗಳನ್ನ ಹೇಗೆ ಹೋಗಲಾಡಿಸ್ಬೇಕಾಗತ್ತೆ ಅಂತ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳಿದೆ, ಮೆಸೇಜ್ ಇದೆ. ನಾನು ಇಷ್ಟೇ ಕೇಳ್ಕೊಳೋದು, ಈ ಒಂದು ಹೊಸಬರ ತಂಡ ಒಳ್ಳೆ ಸಿನಿಮಾ ಮಾಡಿದೆ, ಅದನ್ನು ನೀವುಗಳೆಲ್ಲ ನೋಡಿ 4 ಜನಕ್ಕೆ ಹೇಳಿ ಅದನ್ನು ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದರೆ ನಾವೇನೇ ಪ್ರಮೋಷನ್ಸ್ ಮಾಡಿದರೂ ಜನಗಳ ಫೀಡ್ಬ್ಯಾಕ್ ಬಹಳ ಮುಖ್ಯ ಆಗುತ್ತೆ. ಇತ್ತೀಚೆಗೆ ಬಂದಿರೋ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಹಿಟ್ಟಾಗಿರೋದು ಜನಗಳ ಮೌತ್ ಆಫ್ ವರ್ಡ್ ಸ್ಪ್ರೆಡ್ ಆಗಿರೋದ್ರಿಂದನೇ. ಸೊ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮದು ನಾವು ಮಾಡಿರೋ ಸಿನಿಮಾ ತುಂಬ ಹೈ ಕ್ವಾಲಿಟಿ ಸಿನಿಮಾ ಇದೆ, ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ನಿಮಗೆ ಮನೋರಂಜನೆಗೆ ಬೇಕಾದ ಎಲ್ಲ ಆಸ್ಪೆಕ್ಟ್ಸು ಇದೆ. ಅದಲ್ಲದೆ ಇದರಲ್ಲಿ ಒಳ್ಳೆ ಮೆಸೇಜು ಮತ್ತು ಅದರಲ್ಲಿ ಒಂದು ಒಳ್ಳೊಳ್ಳೆ ಆಸ್ಪೆಕ್ಟ್ಸ್ ಇರೋದ್ರಿಂದ ನೀವು ನೋಡಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವೈಡಿ ತೊಗೊಂಡ್ರಾ? ಕ್ಲೋಸಿಗೆ ಈ ಕ್ಯಾಮ್ರಾನ? ಹಾಂ. ಕೊನೆಯದಾಗಿ ಕನ್ನಡ ವೀಕ್ಷಕರಲ್ಲಿ ಏನು ಹೇಳ್ಕೊತೀರಾ ಅಂತ? ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ನೀವು ಥಿಯೇಟ್ರಲ್ಲಿ ಬಂದು ನೋಡಿದಾಗ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಮತ್ತು ನೀವು 2 hours 15 minutes ನೀವು ಕೂತು ನೀವು ನೋಡಿದಾಗ ಆ ಲೋಕದ ಆ ಕ್ಯಾರೆಕ್ಟರ್ ಜೊತೆ ಅಳ್ತೀರಾ, ನಗ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಥಿಯೇಟ್ರಿಂದ ಆಚೆ ಬಂದಾಗಲೂ ನೀವೊಂದು ಸಿನಿಮಾದ ಎಸೆನ್ಸು, ನಮ್ಮ ನಕುಲ್ ಅಭ್ಯಂಕರ್ ಅವ್ರು ಅದ್ಭುತವಾಗಿ ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ, ನೀವು ಅದನ್ನು ಕ್ಯಾರಿ ಮಾಡ್ತೀರಾ ಥಿಯೇಟ್ರಿಂದ ಆಚೆ ಬಂದಾಗ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ನಾನು ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು, ಪ್ರವೀರ್ ಶೆಟ್ಟಿ ಅವರ ತಂದೆ ಪ್ರವೀಣ್ ಶೆಟ್ಟಿ ಏನಿದ್ದಾರೆ, ಅವರು TV9 ಆರಂಭಿಕ ದಿನದಲ್ಲಿ ಕೇಬಲ್ಗೆಲ್ಲ ರೀಚ್ ಆಗಬೇಕಾದ್ರೆ ಅವರು ಸಪೋರ್ಟ್ ಮಾಡಿದಂಥ ರೀತಿ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಅನ್ನೋ ರೀತಿ ನಮಗೆ, ನೀವು ಏನಾದರೂ ಒಬ್ಬ ದೊಡ್ಡ ಸ್ಟಾರಾಗಿ ಬಂದರೆ ನಮ್ಗೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಯಾವುದೂ ಇಲ್ಲ. ಅದು ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಹಾಗೆ ನಿಮ್ಮಂಥ ಪ್ರೊಡ್ಯೂಸರ್ಸ್ ಬೇಕು ಸರ್, ಯಾಕಂದರೆ ತುಂಬ ಇಂಥ ಸಬ್ಜೆಕ್ಟ್ಗಳಿಗೆ ಧೈರ್ಯ ಮಾಡುವಂಥವ್ರು ಕಡಿಮೆ. ಬಟ್ ಇಂಥದ್ದನ್ನು ಜನ ಕೈ ಹಿಡಿದ್ರೆ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಇದೊಂದು ಪ್ರೇರೇಪಣೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೂರಿಗೂ ಕೂಡ. ಸೊ ಇದಾಗಿತ್ತು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.